ಶ್ರೀ ಗುರುಗಣಪತಿಭ್ಯಾಂ ನಮಃ. ಗಜಮುಖ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳ್ಳು ಬರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ಇಂದೆಂದು ಸುರಮೋನಿ ತೆರಳಲು ಇಂದೆಂದು ಸುರಮುನಿ ತೆರಳಲು ಮನದಿ ಶ್ರೀಕಾಂತನಾಲೋಚಿಸುತ್ತ ಶ್ರೀಕಾಂತನಾಲೋಚಿಸುತ್ತ ದಂತಿವಾಹನ ಮುಖ್ಯರಿಗೆ ಕಷ್ಟಗಳು ದಂತಿವಾಹನ ಮುಖ್ಯರಿಗೆ ಕಷ್ಟಗಳು ಹೊತ್ತದಂತೇನ ಗೈವುದೆಂದು ದಂತಿವಾಹನ ಮುಖ್ಯರಿಗೆ ಕಷ್ಟಗಳು ಹೊತ್ತದಂತೇನ ಗೈವುದೆಂದು ಜಗತ್ತಿನ ಹಿತಕ್ಕಾಗಿಯೇ ತನ್ನ ಬದುಕನ್ನು ತೊಡಗಿಸಿಕೊಂಡಂತಹ ನಾರದ ವೈಕುಂಠಕ್ಕೆ ಬಂದವ ನನ್ನಲ್ಲಿ ಹೇಳಿದಂತಹ ಸೂಚನೆ ಬಹಳಷ್ಟು ಸೂಕ್ತವಾದುದು. ಆ ಕುರಿತು ಬಹಳ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂತಹ ಅವಶ್ಯವಿದೆ. ಒಂದು ಕಾಲದಲ್ಲಿ ಪಾನಮತ್ತನಾದಂತಹ ಇಂದ್ರ ಹೋಗಿ ಶಿವನ ತಲೆಗೆ ಬಡಿದ. ಮುನಿಸನ್ನ ಅಂತಂತಹ ಶಿವ ತನ್ನ ನೇತ್ರದ ಅಗ್ನಿಯನ್ನೇ ಆತನನ್ನು ಸುಡುವುದಕ್ಕಾಗಿ ಬಿಟ್ಟ. ಭೀತನಾದ ಇಂದ್ರನಿಗೆ ಯಾರೂ ಆಶ್ರಯ ಕೊಡದ ಸ್ಥಿತಿಯಲ್ಲಿ ಅವನ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಸೂಚನೆಯ ಮೇರೆಗೆ ಮತ್ತೆ ಬಂದು ಶಿವನಿಗೆ ಶರಣಾದ. ಆವಾಗ ಪ್ರಯೋಗಿಸಿದಂತಹ ನಿಟಿಲಾಗ್ನಿಯನ್ನೇನು ಮಾಡುವುದು ಎನ್ನುವ ಸಮಸ್ಯೆಯೊಂದು ತಲೆದೋರಿತ್ತು. ಕೊಟ್ಟ ಕೊನೆಗೆ ಸಮುದ್ರದತ್ತ ಕಡೆಗೆ ಅದನ್ನು ಬಿಸುಟು ಬಿಟ್ಟರು. ಅಲ್ಲಿ ಹುಟ್ಟಿದವನೇ ಜಲಂಧರ ನಾಮಕ. ವರುಣಲೋಕದಲ್ಲಿ ಬೆಳೆಯುತ್ತಾ ಇದ್ದಾನೆ. ಅವನೇ ವರುಣನ ಮಗನಾಗಿ ಅಲ್ಲಿ ಬೆಳೆದರೆ ದೊಡ್ಡ ಪ್ರಶ್ನೆ ಏನೂ ಇಲ್ಲ.
ಸಂಸ್ಕಾರವೂ ಒಳ್ಳೆಯದೇ ಇರುತ್ತದೆ. ಆದರೆ ಈಗ ಸಿಕ್ಕಿದ ಸಹವಾಸ ರಾಹುಕೇತುಗಳೋ ಅಥವಾ ಅವರಂತಹ ಅದೆಷ್ಟೋ ಮಂದಿ ರಕ್ಕಸರೋ ಅವನೊಂದಿಗೆ ಬಂದು ಸೇರಿ ಅವನನ್ನು ಪ್ರಚೋದಿಸುತ್ತಾ ಇದ್ದಾರೆ. ಹಿಂದಿನಿಂದಲೇ ಬೆಳೆದು ಬಂದಂತಹ ದೇವಾಸುರರ ವೈರವನ್ನು ಮತ್ತೆ ಬೀಜ ಹಾಕಿ ಮೊಳಕೆಯೊಡೆದು ಬೆಳೆದು ನಿಲ್ಲುವ ಹಾಗೆ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಜ್ವಲಂತವಾದ ಸಾಕ್ಷಿ ಕಾಣಿಸುತ್ತಾ ಇದೆ. ಆತನ ಪತ್ನಿಯ ಪಾತಿವೃತ್ಯ ಭಂಗ ಉಂಟಾದಾಗ ಮಾತ್ರ ಜಲಂಧರನಿಗೆ ಮರಣ ಎಂಬ ವರವನ್ನು ಬ್ರಹ್ಮನಿಂದ ಪಡೆದಿದ್ದಾನಂತೆ. ರಾಹುಕೇತುಗಳಂತಹ ದುಷ್ಟರ ಪ್ರಚೋದನೆಗೊಳಗಾದ ಆತ ಇನ್ನು ಸುಮ್ಮನಿರುವುದಕ್ಕೆ ಸಾಧ್ಯ ಇಲ್ಲ. ದಂತಿವಾಹನನಾದಂತಹ ಇಂದ್ರನನ್ನಾತ ಪೀಡಿಸುವುದಕ್ಕೆ ಸಾಧ್ಯ ಉಂಟು. ಅದಕ್ಕೇನು ಮಾಡಲಿ? ಸುರರು ಪೀಡೆಗೊಳಗಾಗಬಾರದು, ಪಡೆದ ವರಕ್ಕೆ ಧಕ್ಕೆ ಉಂಟಾಗಬಾರದು. ಆ ರೂಪದಲ್ಲಿ ಜಲಂಧರನ ಅವಸಾನವಾಗಬೇಕು. ಈ ಕುರಿತಾಗಿ ನಾರದನೂ ಬಹಳಷ್ಟು ಭವಿಷ್ಯವನ್ನು ಚಿಂತಿಸಿಯೇ ನನ್ನ ಬಳಿಗೆ ಬಂದದ್ದು ತಾನೇ. ನನಗಾತ ಸೂಚನೆ ಕೊಟ್ಟಿದ್ದಾನೆ ಅಂತ ಹೇಳುವುದರ ಅರ್ಥ ನನ್ನನ್ನು ಎಚ್ಚರಿಸಿದ್ದಾನೆ ಅಂತ. ನಾನು ಬಹಳಷ್ಟು ಕಾಳಜಿ ವಹಿಸಬೇಕಾಯಿತು. ಬರಬಹುದಾದಂತಹ ಭಾವಿ ಕಂಟಕವನ್ನು ನಾಶಗೊಳಿಸುವುದರ ಕುರಿತು ಏನು ಮಾಡಲಿ ಅಂತ ಯೋಚಿಸುವುದು ನಾನು. ಲಕ್ಷ್ಮೀ, ಸ್ವಾಮಿ. ಹೀಗೆ ಬಾರೆ. ಏನು ಸ್ವಾಮಿ? ಅರಿತೆಯೇನೆ ಸುರಮುನೀಂದ್ರ ಒರೆದ ನೊಂದ ಎನಗೆ ಅರಿತೆಯೇನೆ ಅರಿತೆಯೇನೆ ಸುರಮುನೀಂದ್ರ ಒರೆದ ಒಂದ ನೆನಗೆ ಶರದಿ ಜಾದನೆನಿಪ ಸತ್ವಭರಿತ ಜಲಂಧರಗೆ ಶರದಿ ಜಾದನೆನಿಪ ಸತ್ವಭರಿತ ಜಲಂಧರಗೆ ಅರಿತೆಯೇನೆ ಸುರಮುನೀಂದ್ರ ಒರೆದ ನೊಂದ ನೆನಗೆ ಒರೆದ ನೊಂದ ನೆನಗೆ ಶರದಿ ಜಾದನೆನಿಪ ಸತ್ವಭರಿತ ಜಲಂಧರಗೆ ಶರದಿ ಜಾದನೆನಿಪ ಸತ್ವಭರಿತ ಜಲಂಧರಗೆ ದಿದ್ದಿಜರೆಲ್ಲ ಕೂಡಿ ತರಳೆಯೋರ್ವಳನ್ನು ದುರುಳ ದಿದ್ದಿಜರೆಲ್ಲ ಕೂಡಿ ತರಳೆ ಓರುವಳನು ತರಳೆ ಓರುವಳನು ಪರಿಣಯ ಗೈದಿತ್ತು ಚಾಡಿ ಒರೆದು ವಶಗೈದುದನ್ನು ಪರಿಣಯ ಗೈದಿತ್ತು ಚಾಡಿಯೊರೆದು ವಶಗೈದುದನು ಅರಿದೇಯೇನೆ ಅರಿದೇಯೇನೆ ಆ ಅರಿದೆಯೇನೆ ದುರುಳ ದಿದಿಜನೆಲ್ಲ ಕೂಡಿ ತರಳೆಯೋರುವಳನು ಪರಿಣಯ ಗೈದಿತ್ತು ಚಾಡಿಯೊರೆದು ವಶಗೈದುದನು ಅರಿತೆಯೇನೆ ಅರಿತೆಯೇನೆ ಅರಿತೆ
ಅರಿದೆಯೇನೆ ಅರಿದೆಯೇನೆ ಸುರಮುನಿನ್ನ ಓರೆದ ನೊಂದ ನೆನೆಗೆ ಅರಿದೆಯೇನೆ. ಶ್ರೀದೇವಿ ಸ್ವಾಮಿ, ಒಂದು ಹೊಸ ಪ್ರಕರಣವನ್ನೇ ನಾವೀಗ ಕೇಳಿಸಿಕೊಂಡ ಹಾಗಾಯಿತು ನಾರದನ ಬಾಯಿಯಿಂದ. ಏನದು? ಜಲಂಧರ, ಹ್ಮ್, ಅವನ ಕುರಿತು ಅಲ್ಪ ಸ್ವಲ್ಪ ನೀನು ತಿಳಿದವಳೇ ಹೌದು. ಹೆಸರು ಕೇಳಿದ್ದುಂಟು. ಹೌದು, ಹ್ಮ್, ಸಮುದ್ರದಲ್ಲೇ ಹುಟ್ಟಿದವ ನಿನ್ನ ಹಾಗೆ ಅವನು ಕೂಡ. ಹಾ, ಮಾತ್ರವಲ್ಲ, ಹಾ. ವರ್ತಮಾನ ಕಾಲದಲ್ಲಿ ಸಿಂಧೂಮತಿಯ ದೊರೆಯಾಗಿದ್ದಾನೆ. ಓಹೋ, ವರುಣನ ಸಂಸ್ಕಾರದಲ್ಲಿ ಬೆಳೆಯುತ್ತಾನೆ, ದೇವತೆಗಳಿಗೆ ಸಹಾಯಕನಾಗಿರುತ್ತಾನೆ ಅಂತ ನಾವು ಭಾವಿಸಿದ್ದು. ಹ್ಮ್, ಆದರೆ ಈಗಿನ ಅವನ ವರ್ತನೆಯನ್ನು ನೋಡಿದರೆ ನಮಗೆ ಯಾಕೋ ಅನುಮಾನ ಹುಟ್ಟುತ್ತಾ ಉಂಟು. ಏನಾಗಿದೆ? ಅದರ ಕುರಿತೇ ನಾರದ ಒಂದಿಷ್ಟು ವಿವರವಾಗಿ ಹೇಳಿ ಹೋದ. ಓಹೋ, ರಾಹುಕೇತುಗಳು ಅಥವಾ ಅವರ ಸಾಲಿನ ಇನ್ನನೇಕ ರಕ್ಕಸರು ಬಂದು ಆತನಿಗೆ ದುರುಪದೇಶವನ್ನು ಮಾಡುತ್ತಾ ಇದ್ದಾರೆ ಎನ್ನುವ ಸುದ್ದಿಯನ್ನು ನಾರದ ತಿಳಿಸಿದ್ದಾನೆ. ಹ್ಮ್, ಅಷ್ಟೇ ಅಲ್ಲ, ಕಾಲನೇಮಿಯ ಮಗಳಾದ ವೃಂದೆ ಎನ್ನುವಂತಹ ಹೆಣ್ಣನ್ನು ಆತನಿಗೆ ಮದುವೆ ಮಾಡಿಸಿದ್ದಾರಂತೆ. ಹ್ಮ್, ದೇವತೆಗಳ ಸಂಸ್ಕಾರದಲ್ಲಿ ಬೆಳೆಯಬಹುದಾತ ಅಂತ ನಾವು ಭಾವಿಸಿಕೊಂಡಿದ್ದದ್ದು. ಹಾ, ಈಗ ನೋಡಿದರೆ ರಕ್ಕಸರ ಸಂಸ್ಕಾರದಲ್ಲಿ ಅಷ್ಟೇ ಅಲ್ಲ, ರಕ್ಕಸರ ಸಂಬಂಧವನ್ನೂ ಬೆಳೆಸುವಂತಹ ಯೋಜನೆ ಮತ್ತು ಯೋಚನೆಯಲ್ಲಿದ್ದಾನೆ ಎನ್ನುವುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಹ್ಮ್, ಹೀಗೆ ಅವ ಬೆಳೆಯುತ್ತಾ ಹೋದ ಅಂತಾದರೆ, ಅದೇ ಪ್ರವೃತ್ತಿ ಅವನಲ್ಲಿ ಬೆಳೆಯಿತು ಅಂತಾದರೆ, ಮುಂದಕ್ಕವ ದೇವತೆಗಳನ್ನು ಪೀಡಿಸುವುದರಲ್ಲಿ ಅನುಮಾನವೇ ಇಲ್ಲ. ಇದಿಷ್ಟು ವಿಷಯವನ್ನು ನಾರದ ನನಗೆ ತಿಳಿಸಿ ಹೋದ. ಓಹೋ, ಆ ಜಲಂಧರ ದುಷ್ಟನಾಗದ ಹಾಗೆ ಅವನನ್ನು ನಿಯಂತ್ರಿಸಬೇಕಾದಂತಹ ಅವಶ್ಯವಿದೆ. ಹ್ಮ್, ಅವನಲ್ಲಿರುವ ದೌಷ್ಟ್ಯವನ್ನು ನಾವು ಕೊಲ್ಲಬೇಕಾಗಿದೆ. ಹ್ಮ್, ರಕ್ಕಸರ ಸಂಬಂಧದಿಂದ ಆತ ದೂರ ಸರಿಯುವಂತೆ ಮಾಡಬೇಕಾಗಿದೆ. ಹ್ಮ್, ಅದಕ್ಕೇನು ಮಾಡಲಿ ಅಂತ ಯೋಚನೆ ಮಾಡಿ ನಾನೊಂದು ನಿರ್ಧಾರವನ್ನು ಮಾಡಿದವನಿದ್ದೇನೆ. ಏನು? ನಾನಲ್ಲಿಗೆ ಹೋಗುವುದು, ಹಾ, ಅವನಿಗೆ ಒಂದಿಷ್ಟು ಉಪದೇಶ ಮಾಡುವುದು, ಹಾ. ಕೆಲವು ಸಮಯ ಅಲ್ಲಿ ಉಳಿದು ಬರುವುದು ಅಂತ ಇದ್ದೇನೆ. ಹೌದಾ? ಹಾ, ನೀವೀಗ ಅಲ್ಲಿ ಹೊರಟಿದ್ದ? ಹೌದಪ್ಪ, ಸಿಂಧುವತಿಗೆ. ಒಳ್ಳೇದಾಯ್ತು. ಮನಸಿಗಾನಂದವಯ್ಯ ಮನಸಿಗಾನಂದವಯ್ಯ ಹೋಗುವುದಕ್ಕೆ ಅನುಮಾನವೇ ಗೆಜಿಯ ಹೋಗುವುದಕ್ಕೆ ಅನುಮಾನವೇ ಗೆಜಿಯ ಬರುವೆ ನಿನ್ನೊತ್ತಿನಲಿ ನಾ ಬರುವೆ ಬರುವೆ ನಿನ್ನೊತ್ತಿನಲಿ ಕಿರಿಯನನ್ನು ಪರಿಗಿಸಿ ಪ್ರೇಮದಲ್ಲಿ ಸರಸ ಸಂಭಾಷಣೆ ವಿರಚಿಸುತ್ತೀರ್ವರು ಸರಸ ಸಂಭಾಷಣೆ ವಿರಚಿಸುತ್ತೀರ್ವರು ಕರೆತರಬೇಕಿಲ್ಲಿಗೆ ಸಂಭ್ರಮದೊಳಗೆ ಕರೆತರಬೇಕಿಲ್ಲಿಗೆ ಸಂಭ್ರಮದೊಳಗೆ ಮನಸಿಗಾನಂದವಯ್ಯ ಹೋಗುವುದಕ್ಕಿನ್ನನುಮಾನವೇ ಗೆಜಿಯ ಹೋಗುವುದಕ್ಕಿನ್ನನುಮಾನವೇ ಗೆಜಿಯ. ಸ್ವಾಮಿ, ಲಕ್ಷ್ಮೀ, ಸಮುದ್ರದಲ್ಲೊಬ್ಬ ಹುಟ್ಟಿದ್ದಾನೆ ಹೌದು ಅನ್ನುವ ವಿಷಯ ಕೇಳಿದಾಗ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ? ನನಗೊಬ್ಬ ಸಹೋದರನಿದ್ದಾನೆ ಅಂತ ಆಯ್ತು. ಹೌದು. ಇಲ್ಲಿಯವರೆಗೆ ಆ ಪುಣ್ಯಾತ್ಮನ ಮುಖ ನಾನು ನೋಡ್ಲೇ ಇಲ್ಲ. ಹಾ, ಬಹುಶಃ ಅವನಿಗೂ ಒಬ್ಬ ಅಕ್ಕ ಇದ್ದಾಳೆ ಎನ್ನುವ ವಿಷಯ ಗೊತ್ತಿರಬಹುದು. ನನ್ನನ್ನು ನೋಡಿದ್ದಿಲ್ಲ ಅವ. ಮದುವೆ ಆಯಿತು. ಹಾ, ಆ ಮದುವೆ ಕಾರ್ಯಕ್ರಮದಲ್ಲೇ ನಾನು ಹೋಗಿ ಭಾಗವಹಿಸಬೇಕಾಗಿತ್ತು.
ಹೌದಪ್ಪ. ಆ ಸಂತೋಷ ಸಂಭ್ರಮದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಹಾ. ಆ ಅವಕಾಶವಂತೂ ದೊರಕಲಿಲ್ಲ ಅಂತಾದ್ರೆ ಈಗ ವಿಷಯ ತಿಳಿದಿದೆ. ನೀವಲ್ಲಿಗೆ ಹೊರಟು ನಿಂತಿದ್ದೀರಿ. ಹೌದು. ಎಷ್ಟು ಸಂತೋಷ ಗೊತ್ತ ನನಗೀಗ. ಯಾಕೆ? ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಎಲ್ಲಿಗೆ? ಎಲ್ಲಿಗೆ? ಜಲಂಧರನ್ನ ನೋಡುವುದಕ್ಕೆ. ಹಾ ಹಾ ಹಾ. ಅಯ್ಯೋ, ನನಗೊಬ್ಬ ತಮ್ಮನಿದ್ದಾನೆ. ತವರನ ಸಂಬಂಧ ನೋಡಿ ಅದು. ಹೌದಪ್ಪ. ಅಷ್ಟು ಸುಲಭದಲ್ಲಿ ಕಡ್ಕೊಳ್ಳುವುದಕ್ಕೆ ಸಾಧ್ಯ ಉಂಟ? ಇಲ್ಲ. ಹೋಗಿ ಅವನನ್ನು ಮಾತನಾಡಿಸಿ ಜೊತೆಗೆ ನಮ್ಮೊಟ್ಟಿಗೆ ಅವನನ್ನು ಇಲ್ಲಿವರೆಗೆ ಕರೆತರಬೇಕು ಅಂತ ನನಗೆ ಆಸೆ. ಸರಿಯಪ್ಪ, ಬಂಧುಗಳನ್ನು ಕಾಣುವ ಆಸೆ ಇದ್ರೆ ಅಪರಾಧವೇನೂ ಅಲ್ಲ. ಹಾ. ಆದರೆ ನಮ್ಮನ್ನವ ಎಷ್ಟು ಗೌರವಿಸುತ್ತಾನೆ ಮಾತ್ರ ಅಲ್ಲ, ಈ ಬಾಂಧವ್ಯದ ಕುರಿತು ಎಷ್ಟು ಪ್ರೀತಿಯನ್ನವ ತಳೆದಿದ್ದಾನೆ ಅದನ್ನು ತಿಳ್ಕೊಳ್ಬೇಕೋ ಬೇಡವೋ? ನನ್ನ ತಮ್ಮ ಅಲ್ವಾ ಸ್ವಾಮಿ. ಹಾ. ಅವನ ಬಗ್ಗೆ ನನಗೆ ವಿಶ್ವಾಸ ಉಂಟು. ಸರಿ. ಕಾಣುವ ಮೊದಲೇ ನೀವು ಯಾಕೆ ಇಷ್ಟು ಅನುಮಾನ ಪಡುವುದು ಅಂತ. ಹಾ. ಹಾಗಾಗಿ ಹೋಗೋಣ, ನಾನು ಬರ್ತೇನೆ ಜೊತೆಗೆ. ಹೌದು, ಹೋಗುವುದು ಬೇಡ ಅಂತ ಹೇಳಿದ್ರೆ ನೀನು ಹಠ ಹಿಡಿಯುತ್ತಿ. ಸರಿಯಪ್ಪ, ನಿನ್ನನ್ನು ಕರ್ಕೊಂಡೇ ಹೋಗುವುದು ಸರಿ. ಈಗ ನೀನು ಅಕ್ಕ ಎನ್ನುವುದನ್ನು ತಿಳಿದವ ಗೌರವಿಸಿದ್ರೆ ಆಯ್ತು. ಗೌರವಿಸದೇ ಇದ್ರೆ, ಅದಕ್ಕೆ ಜೊತೆಯಲ್ಲಿ ನಾನು ಭಾವ ಎಂಬುದನ್ನೂ ತಿಳಿದು ಗೌರವಿಸದೇ ಇದ್ರೆ, ಓ, ಈ ಅನುಮಾನಕ್ಕೆ ಏನ್ ಮಾಡುವುದು ಈಗ? ಭಾವ ಎನ್ನುವ ಭಾವವೇ ಅವನಲ್ಲಿ ಇಲ್ಲ ಅಂತಾದ್ರೆ, ಆ ಭಾವದ ಅಭಾವವಾಗಿದೆ ಅಂತಾದ್ರೆ, ಆವಾಗ ನಾವು ಅವನಲ್ಲಿ ಹೇಗೆ ನಡ್ಕೊಳ್ಬೇಕು? ವಿಷಯ ಹೌದು. ಯಾಕಂದ್ರೆ ಅವನ ಒಡನಾಟ ಒಳ್ಳೇದಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದಪ್ಪ, ರಕ್ಕಸರ ಸಂಸ್ಕಾರದಲ್ಲಿ ಬೆಳೆದವ. ಏನೆಲ್ಲ ದುರುಪದೇಶ ಮಾಡಿದ್ದಾರೆ ಎನ್ನುವುದು ನಮಗೆ ಗೊತ್ತಿಲ್ಲ. ಹೌದು. ಅವನ ಮನಸ್ಸು ನಮ್ಮ ಕಡೆಗೆ ವಾಲುತ್ತದೋ ಅಥವಾ ರಕ್ಕಸರ ಕಡೆಗೆ ವಾಲುತ್ತದೋ ಎನ್ನುವುದನ್ನು ಈಗ ನಿರ್ಧರಿಸುವಂತಿಲ್ಲ. ಅದಕ್ಕೇನು ಮಾಡ್ಲಿ ಅಂತ ಯೋಚಿಸುವುದು. ಹೋಗುವುದೇ. ನಾನು ಬರುವುದೇ. ಆಯ್ತು, ಈರುವರು ಜೊತೆಯಾಗಿ ಹೋಗೋಣ. ಹೀಗೆ ಮಾಡುವ. ಹೇಗೆ? ಇದೇ ರೂಪದಿಂದ ಹೋಗುವುದಲ್ಲ. ಮತ್ತೆ ಇದೇ ರೂಪದಿಂದ ಹೋದಾಗ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟ ಅಂತಾದ್ರೆ, ಯಾಕಂದ್ರೆ ಈ ಉಪದೇಶವನ್ನು ಕೇಳುತ್ತಾ ಭ್ರಮರಕೀಟ ನ್ಯಾಯದಂತೆ ಅವನ ತಲೆ ಹಾಳಾದದ್ದಿದ್ರೆ ನಮ್ಮನ್ನು ಗೌರವಿಸಿಯಾನು ಎನ್ನುವುದರಲ್ಲಿ ವಿಶ್ವಾಸ ಬರುವುದಿಲ್ಲ ನನಗೆ. ಅದಕ್ಕಾಗಿ ಬ್ರಾಹ್ಮಣರ ವೃದ್ಧ ದಂಪತಿಗಳಾಗಿ ನಾವಿಬ್ಬರು ಅವನಿರುವಲ್ಲಿಗೆ ಹೋಗಬೇಕು. ಅವನ ಮನಸ್ಸೇನು ಎನ್ನುವುದನ್ನು ತಿಳಿದ ಮೇಲೆ ನಿಜವನ್ನು ಪ್ರಕಟಿಸಬೇಕು. ಆಗ್ಲಿ ಅಂತೆ. ಆದ್ದರಿಂದ ಈರ್ವರು ಬ್ರಾಹ್ಮಣ ರೂಪಿಗಳಾಗಿದ್ದೇವೆ. ಹೌದು, ಹೋಗೋಣ. ವಿಶೇಷ ವಿಷಯಗಳನ್ನು ವಿಮರ್ಶಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡವನು ಈ ಜಲಂಧರ. ಆದರೆ ಅದಕ್ಕೆ ಪೂರಕವೋ ಮಾರಕವೋ ಆಗಬಹುದಾದಂತೆ ತೇಜಸ್ಸುಳ್ಳವಂತಹ ವೃದ್ಧ ದಂಪತಿಗಳಿರುವರು ಬರ್ತಾ ಇದ್ದಾರೆ. ಬ್ರಾಹ್ಮಣರು ಅವರನ್ನು ಪೂಜಿಸಿ ಸತ್ಕರಿಸಿದ ನಂತರದಲ್ಲಿಯೇ ವಿಶೇಷ ವಿಷಯಕ್ಕೆ ತೊಡಗೋಣವಂತೆ. ಬರ್ತಾ ಇದ್ದಾರೆ. ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಹೀಗೆ ಬರಬೇಕು. ಮನ್ನಿಸು ದೊರೆದ ಇಲ್ಲಿ ಕುಳಿತುಕೊಳ್ಳಿ. ಪುರವಾವಲ್ಲಿ ಬೆಸರೆ ನರುವಿ ಮನಜಿರಾವ ಕರುಣಿಸುವೆನೋ. ಸ್ವಾಮಿ ವಿಪ್ರೋತ್ತಮರೇ, ಕೊಟ್ಟಂತಹ ಆಸನದಲ್ಲಿ ಕುಳಿತುಕೊಂಡಿದ್ದೀರಿ. ಹೌದು. ನನ್ನ ಮತಿಗೆ ಸಿಲುಕಿದಷ್ಟರ ಮಟ್ಟಿಗೆ ಉಪಚಾರವನ್ನ ಮಾಡಿದ್ದೇನೆ. ಸ್ವೀಕರಿಸಿ ಸಂತೃಪ್ತರಾಗುವುದರ ಜೊತೆಯಲ್ಲಿ ನನ್ನನ್ನು ಆಶೀರ್ವದಿಸಬೇಕು ಅಂತ ವಿನ್ನಪ. ಲಚ್ಚಿ, ಹೀಗೆ ಬಾರೆ. ಅಯ್ಯೋ, ಕೂತ್ಕೋ ಇಲ್ಲಿ ನನ್ನ ಬಳಿಯಲ್ಲಿ. ಆದೀತಪ್ಪ. ಬ್ರಾಹ್ಮಣರೇ, ಒಂದು ವಿಚಾರ ಕೇಳ್ತೇನೆ ನಿಮ್ಮಲ್ಲಿ. ನಿನಗೆ ಅಂತಲ್ಲ, ನಾವು ಯಾವಾಗಲೂ ಹೇಳುವುದು ಹಾಗೆಯೇ. ಜಗತ್ತಿಗೆ ಕಲ್ಯಾಣವಾಗಲಿ, ಜಗತ್ತಿಗೆ ಕಲ್ಯಾಣವಾಗಲಿ. ಧನ್ಯವಾದ ಸ್ವಾಮಿ. ಆದ್ರೆ ಒಂದು ವಿಚಾರ, ಇಲ್ಲಿಯ ತನಕ ಈ ವಯಸ್ಸಿನಲ್ಲಿ ನಿಮ್ಮಂಥವರು ತಿರುಗಾಡುತ್ತಾರೆ ಎನ್ನುವ ನಿರೀಕ್ಷೆಯನ್ನೇ ಇಟ್ಟುಕೊಳ್ಳುವುದಲ್ಲ. ಏನ್ ಮಾಡೋದು, ತಿರುಗಾಡ್ಬೇಕಾಯ್ತೋ. ಹಾಗೆ ತಿರುಗಾಡ್ತೀರಿ ಅಂತಾದ್ರೆ ಏನೋ ಉದ್ದೇಶ ಇರಲೇಬೇಕು. ಹೌದಪ್ಪ. ಇಲ್ಲಿಯ ತನಕ ಬಂದಿರಿ ಅಂತ ಆದ್ರೆ ನಾನು ನಿಮ್ಮಲ್ಲಿ ಕೇಳುವುದಿಷ್ಟೇ, ಯಾವ ರೀತಿಯಿಂದ ನಿಮ್ಮನ್ನ ಸೇವೆ ಮಾಡಲಿ ನಾನು, ನನ್ನಿಂದೇನಾಗಬೇಕು ಎನ್ನುವುದನ್ನ ಹೇಳಬೇಕು ನೀವು. ನಮ್ಮ ಉದ್ದೇಶವೇ ನಿನ್ನ ಚರಿದೆಯ ಲೋಕಲೋಕದೆ ಬಣ್ಣಿಸುವ ಬಗೆಯರಿದು ಬಂದೆ.
ತಿಳಿಯದೆ ಪೋದೆಯೇ ಸಂಪನ್ನ ನೀನು. ಅಯ್ಯ, ಪ್ರಪಂಚದಲ್ಲೇನಾದರೊಂದು ವಿಶೇಷವಿದ್ದರೆ ಹಾ ಅದರದ ಕುರಿತು ತಿಳಿದುಕೊಳ್ಳುವ ಹಂಬಲ ನನಗೆ. ಓಹೋ, ಯಾವ ಕಡೆಯಲ್ಲಿ ಸುತ್ತಾಡಿದರೂ ಸುದ್ದಿ ನಿನ್ನದ್ದೇ ಈ ಕಾಲದಲ್ಲಿ. ಹೌದೇ ಸ್ವಾಮಿ. ಜಲಂಧರ ನಾಮಕನೊಬ್ಬ ಇದ್ದಾನೆ, ಬಹಳಷ್ಟು ವಿಕ್ರಮಿಯಾಗಿ ಮೆರೆಯುತ್ತಿದ್ದಾನೆ, ಬ್ರಹ್ಮನ ವರವನ್ನು ಪಡೆದುಕೊಂಡಿದ್ದಾನೆ, ಭುಜಬಲ ಅವನಿಗೆ ಅತ್ಯಂತ ಶ್ರೇಷ್ಠವಾದದ್ದುಂಟು, ಸೇನಾಬಲವು ಒಟ್ಟಿಗೆ ಉಂಟು. ಇದನ್ನೆಲ್ಲ ತಿಳಿದು ಒಮ್ಮೆ ನಿನ್ನನ್ನು ನೋಡಿ ನಿನ್ನ ದರ್ಶನ ಪಡೆದು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೇವೆ ನಾವಿಬ್ರು. ಎಲ್ಲ ನಿಮ್ಮಂಥವರ ಆಶೀರ್ವಾದ ಸ್ವಾಮಿ. ಸರಿಯಪ್ಪ, ನಿನ್ನಂಥವ ಬೆರೆಯಬೇಕು, ಮೆರೆಯಬೇಕು, ಈ ಪ್ರಪಂಚದಲ್ಲೇ ಪ್ರಖ್ಯಾತನಾಗಬೇಕು. ಇದನ್ನೆಲ್ಲ ನೋಡಿ ನಾವು ಸಂತೋಷ ಪಡಬೇಕು ಅಂತ ಬಂದವರು. ಒಂದು ಒಳ್ಳೆ ಊಟ ಮಾಡಿಕೊಂಡು ಆದಷ್ಟು ಬೇಗನೆ ಹೊರಟು ಹೋಗ್ತೇವೆ. ಸ್ವಾಮಿ, ಹೊರಟು ಹೋಗ್ತೇವೆ ಅಂತ ಹೇಳ್ತೀರಲ್ಲ, ಹಾಗಾದ್ರೆ ಯಾವುದೋ ಒಂದು ತಾಣವನ್ನು ಸೇರ್ಲಿಕ್ಕಿದ್ದವರು ಅಂತಾಯ್ತು. ಹೌದು. ಹಾಗೆ ನೀವು ಸೇರಬೇಕಾದ ತಾಣ, ಹೊರಟು ಬಂದಿರುವಂತಹ ತಾಣ ಯಾವುದು? ನಿಮ್ಮ ಹೆಸರೇನು, ಊರೇನು ಎಲ್ಲ ತಿಳಿಸ್ತೀರ? ಅಯ್ಯ ಜಲಂಧರನೇ, ನಿರ್ದಿಷ್ಟವಾದ ಸ್ಥಾನ ಅಂತ ನಮಗಿಲ್ಲ. ಓಹೋ, ಹಾಗೆ ಅಂತ ಎಲ್ಲವೂ ನಮ್ಮ ಸ್ಥಾನವೇ. ಎಲ್ಲಿ ಯಾವ ದಿನ ನಾವಿರುತ್ತೇವೋ ಅದೇ ನಮ್ಮ ಮನೆ. ಹೌದಾ? ಆದ್ರಿಂದ ಪ್ರಪಂಚದ ಮೂಲೆ ಮೂಲೆಯ ಎಲ್ಲವನ್ನು ನಮ್ಮ ಮನೆ ಅಂತ ಹೇಳುವುದು ನಾವು. ಎಲ್ಲೆಲ್ಲೂ ಇರುವುದೇ ನಮ್ಮ ಬದುಕು. ನಿನ್ನೆ ಎಲ್ಲಿದ್ದೇವೋ ಅದೇ ನಮ್ಮ ಮನೆ. ನಿನ್ನೆಗೆ, ಮೊನ್ನೆಗೆ ಅದು ಅಲ್ಲ, ಇಂದಿಗೆ ಅದೂ ಅಲ್ಲ, ನಾಳೆಗೆ ಇದೂ ಅಲ್ಲ. ಆದ್ರಿಂದ ದಿನಕ್ಕೊಂದು ಕಡೆಯಲ್ಲಿರ್ತೇವೆ ನಾವು. ಬ್ರಾಹ್ಮಣರು ಸದಾ ಸಂಚಾರಿಗಳಾಗಿರುವವರು. ಆದ್ದರಿಂದ ನಾಳೆ ಎಲ್ಲಿ ಹೋಗುತ್ತೇವೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆಯಲ್ಲೂ ನಾವಿರ್ತೇವೆ, ನಾನಿರುತ್ತೇನೆ. ಅಂತಹ ಮಹತ್ವಪೂರ್ಣರು ಅಂತಾಯಿತು ಸ್ವಾಮಿ. ಹಾಗಾದ್ರೆ ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ 4 ದಿವಸ ಇಲ್ಲಿಯೇ ಉಳಿದು ನನ್ನ ಸೇವೆಯನ್ನು ಕೈಗೊಂಡು ನನ್ನನ್ನು ಕೃತಾರ್ಥನನ್ನಾಗಿಸಿ ಹೋಗಬೇಕು. ಈಗ ನಾನು ಯಾರು ಎನ್ನುವುದನ್ನು ಸ್ವಲ್ಪ ಹೇಳಬೇಕಾಯ್ತು ಇವನಿಗೆ, ಅಲ್ವೋ? ಅಂದ್ರೆ ಏನೋ ವಿಶೇಷ ಇರಬೇಕಾ? ಹೌದಪ್ಪ. ಏನು ಸ್ವಾಮಿ? ಶಿಕ್ಷೆ ರಕ್ಷೆಗೆ ಕರ್ತನಾನೇ, ಶಿಕ್ಷೆ ರಕ್ಷೆಗೆ ಕರ್ತನಾನೇ, ಲಕ್ಷಣದಿ ಪರಿಪೂರ್ಣಳಾಗಿಯ ಲಕ್ಷ್ಮೀ. ಇವಳು ಲಕ್ಷಣದಿ ಪರಿಪೂರ್ಣಳಾಗಿಯ ಲಕ್ಷ್ಮೀ, ನಿನ್ನಯ ಹಿರಿಯ ಇಹಳ ನಿರೀಕ್ಷಿಸೋ. ಅಯ್ಯ ಜಲಂಧರನೇ ಸ್ವಾಮಿ, ನಾವು ಯಾರೋ ಬ್ರಾಹ್ಮಣ ದಂಪತಿಗಳು ಅಂತ ನೀನು ತಿಳಿದಿದ್ದಿ. ಅದೇನು ಸ್ವರ ಎಲ್ಲ ಬದಲಾಯ್ತಲ್ಲ? ಹೌದಪ್ಪ, ಸ್ವರ ಬದಲಾಗುವುದಕ್ಕೆ ಕಾರಣ ಉಂಟು. ಏನು? ಸ್ಥಿರವಾಗಿ ನಾವಿರುವುದು ಹೇಗೆ ಅನ್ನೋದನ್ನು ತಿಳಿಸುವುದಕ್ಕಾಗಿ ಈ ಸ್ವರ ಬದಲು ಮಾಡಿದ್ದು. ನಾನು ಅನ್ಯನಲ್ಲ. ಯಾರು? ನಿನಗೂ ನನಗೊಂದು ಹತ್ತಿರದ ಸಂಬಂಧ ಉಂಟು. ಹೌದಾ? ನಾನು ನಿನ್ನ ಭಾವ. ಅದು ಹೇಗೋ? ನಿನ್ನ ಅಕ್ಕನ ಗಂಡ ನಾನು. ನನಗೆ ಅಕ್ಕ? ಹೌದಯ್ಯ. ಅವಳ ಪತಿ ನೀನು? ಹೌದು. ನನ್ನ ಒತ್ತಿನಲ್ಲಿ ಕುಳಿತಿರುವಂತಹ ಈಕೆಯೇ ನಿನ್ನ ಅಕ್ಕಳಾದಂತಹ ಲಕ್ಷ್ಮೀದೇವಿ. ಸಲ್ಲಕ್ಷಣ ಭರಿತೆಯಾದಂತಹ ಇವಳಿಗೆ ಆ ಹೆಸರನ್ನೆರಿಸಿದ್ದು ಸಾರ್ಥಕವಾಯಿತು ಅಂತ ನನಗೆ ಅನ್ನಿಸ್ತದೆ. ನಿನ್ನ ಅಕ್ಕನ ಗಂಡ ನಾನು. ಕ್ಷೀರಸಾಗರವಾಸಿಯಾದಂತಹ ನಾರಾಯಣನೇ ನಾನಿದ್ದೇನೆ. ನನ್ನ ಧರ್ಮಪತ್ನಿಯಾದಂತಹ ಲಕ್ಷ್ಮೀದೇವಿಯೇ ಇವಳಿದ್ದಾಳೆ. ನಿನ್ನಯ ಧೈರ್ಯವೇ ಎನ್ನೆದುರು ಮರುಳರಂದೇ ನೊರೆವೆ, ಕರೆದು ಮನ್ನಿಸಿದ ಬಗೆ ಸಲಿಗೆಯಂಚಿನ ಕಡರಿದೆಯೋ. ಅಬ್ಬ, ನಿನ್ನ ಧೈರ್ಯವೇ! ಸಲುಗೆ ಕೊಟ್ಟು ಕರೆತಂದು ಉಪಚರಿಸಿ ಗೌರವಿಸಿದರೆ
ಮತ್ತಲ್ಲೊಂದು ಸುಳ್ಳಿನ ಸೇವೆಯ ನಿಮ್ಮದು. ಯಾರು ನಂಬುತ್ತಾರೆ ಗೊತ್ತಾಗುವುದಿಲ್ಲ ಅಂತ ತಿಳಿದಿದ್ದೀರಾ? ನನ್ನ ಭಾವ ಆ ದೇವ ಲಕ್ಷ್ಮೀನಾರಾಯಣ ಇರುವುದು ಹೇಗೆ, ಆ ಲಕ್ಷ್ಮೀ ದೇವಿ ಇರುವುದು ಹೇಗೆ, ಅದನ್ನೆಲ್ಲ ತಿಳಿಯದೇ ಇದ್ದ ಹೆಡ್ಡ ಅಂತ ತಿಳಿದಿದ್ದೀರಾ ಸ್ವಾಮಿ? ಇಗೊಳ್ಳಿ, ಆ ರೀತಿಯಾದಂತಹ ವೈಕುಂಠವನ್ನ ಲೋಕವನ್ನ ಬೆಳಗುವ ಆ ಶ್ರೇಷ್ಠನಲ್ಲಿ ನೀವಿನಲ್ಲಿ ದಿನಕ್ಕೊಂದು ಕಡೆಯಲ್ಲಿ ತಿರುಗಾಡುವಂತಹ ಈ ಬ್ರಾಹ್ಮಣನಲ್ಲಿ ವೈಕುಂಠದಲ್ಲಿ ನೆಲೆ ನಿಂತಿರುವವನಲ್ಲಿ ಅವ ಹುಟ್ಟ ಪಿತಾಂಬರೆಯಲ್ಲಿ ನೀವು ಹುಟ್ಟ ಮಲಿನವಾದ ಈ ಬಟ್ಟೆಗಳಲ್ಲಿ ಅಷ್ಟೇ ಅಲ್ಲ, ಶಂಖ ಚಕ್ರ ಗದಾ ಪದ್ಮಗಳಿಂದ ಶೋಭಿಸುವಂತಹ 4 ಭುಜಗಳನ್ನು ಹೊಂದಿರುವ ಅವನಲ್ಲಿ ಜೀರ್ಣಾವಸ್ಥೆಯಲ್ಲಿರುವ ಈ 2 ತೋಳುಗಳಲ್ಲಿ ಅದನ್ನೆಲ್ಲ ನಂಬುವುದಿಲ್ಲ. ಸುಳ್ಳಾಡುವುದನ್ನ ಬಿಟ್ಟು ಸುಮ್ಮನೆ ಬಂದು ತಪ್ಪಿಗೆ ಹಾಕಿದು ಊಟ ಮಾಡಿಕೊಂಡು ಇಲ್ಲಿಂದ ಹೋಗಿ ಮತ್ತೆ ನೀವು ಇಂತಹ ಸುಳ್ಳನ್ನೆಲ್ಲ ಹೇಳಬೇಡಿ. ಜಾಗ್ರತೆ, ನಡೀರಾಚೆ. ಈಗ ಮೋಸ ಆಯ್ತು, ನಮ್ಮ ನಿಜ ರೂಪವನ್ನು ತೋರಲೇಬೇಕಾಯ್ತು. ಮತ್ತೆ ಹೇಳಿದೆ ನಿಮ್ಗೆ, ಹೌದಾ? ನೋಡಯ್ಯ, ಈಗ ಹರಿಮೆಚ್ಚಿ ನಿಜ ತೋರೆ ಬೆರಗಾದ ನಿವನು, ಹರಿಮೆಚ್ಚಿ ನಿಜ ತೋರೆ ಬೆರಗಾದ ನಿವನು, ಹಿರಿಯರೆನ್ನಿರವರಿಯ ಮರೆಸಿರುಪವನು. ಈಗ ಮನವರಿಕೆ ಆಯಿತು, ನಾನು ಮಾಡಿದ ತಪ್ಪೇನು ಎನ್ನುವುದನ್ನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿದೀಯ ನಿಜ ರೂಪವನ್ನು? ನೋಡು ನನ್ನ ಕೈಯಲ್ಲಿ ಸುದರ್ಶನ, ಹೌದು. ನೋಡು ನನ್ನ ಕೈಯಲ್ಲಿ ಕೌಮೋದಕಿ ಎನ್ನುವಂತಹ ಗದೆ, ಶಾರ್ಂಗ ಎನ್ನುವಂತಹ ಧನುವನ್ನು ನೋಡು, ನನ್ನ ಎದೆಯಲ್ಲಿರುವಂತಹ ಶ್ರೀವತ್ಸವನ್ನು ನೋಡು, ಕಂಠದಲ್ಲಿ ರಾರಾಜಿಸುವಂತಹ ಕೌಸ್ತುಭದ ಕಾಂತಿಯನ್ನು ಕಾಣು. ಈಗಲಾದರೂ ಅರ್ಥವಾಯಿತೇ? ಧನ್ಯನಾದೆ. ನಿಮ್ಮನ್ನು ನೋಡುವುದಕ್ಕೆ 2 ಕಣ್ಣುಗಳು ಸಾಲದು, ಕೊಂಡಾಡುವುದಕ್ಕೆ 1 ನಾಲಿಗೆ ಸಾಲದು. ಇಲ್ಲಿಯ ತನಕ ಕೇವಲ ಕೇಳಿದ್ದು ಮಾತ್ರ ಉಂಟೇ ವಿನಃ ನೋಡುವ ಭಾಗ್ಯ ನನಗೆ ಇಲ್ಲವಾಗಿತ್ತು. ನೋಡಿದಂತಹ ನಾನು ಕೃತಾರ್ಥನಾಗಿದ್ದೇನೆ. ಇಷ್ಟೇ ಸಾಲದು. ಈ ಸಂತೋಷವನ್ನು ನಾನೊಬ್ಬನೇ ಅನುಭವಿಸಿದರೆ ಸಾಕು ಅನ್ನಿಸುವುದಿಲ್ಲ ನನಗೆ. ನನ್ನ ಸತಿ ವೃಂದೆ ಇದ್ದಾಳೆ, ಅವಳನ್ನು ಕರೆದು ಅವಳಿಗೂ ತೋರಿಸ್ತೇನಂತೆ. ಎಲ್ಲಿ ವೃಂದೆ, ಬಾರೆ, ಹೀಗೆ ಬಾರೆ. ಯಾರು ಬಂದಿದ್ದಾರೆ ನೋಡೇ ಇಲ್ಲಿ. ಯಾರು ಸ್ವಾಮಿ? ಯಾರು ಅಲ್ಲ, ನೋಡು, ಇವ್ರ ಕಾಲಿ ಮೊದಲು ನಮಸ್ಕಾರ ಮಾಡು. ಆಗಲಿ. ನನಗೆ ಭಾವ ಆಗಬೇಕು ಅಂತ ಆದ್ರೆ ನಿನಗೆ ಅಣ್ಣನೇ ಆಗಬೇಕು. ನನಗೆ ಅಣ್ಣ? ಆಹಾ, ಭಾವ? ಇವಳು ನನಗೆ ಅಕ್ಕ, ಆದ್ದರಿಂದ ನಿನಗೆ ಒತ್ತಿಗೆ ಆಗಬೇಕು. ಅಕ್ಕ? ನಮಸ್ಕರಿಸಿ ಅವರನ್ನು ಉಪಚರಿಸು. ವಂದಿಸಿಕೊಂಡೆ ಸ್ವಾಮಿ. ಸ್ವಾಮಿ, ಮನೆಗೆ ಬಂದಿರುವಂತ ಅತಿಥಿಗಳನ್ನ ಸತ್ಕರಿಸಬೇಕಾದ್ದು ನನ್ನ ಕರ್ತವ್ಯ. ನನ್ನ ಕರ್ತವ್ಯ ಅಂತಲ್ಲ, ಮನೆಯ ಯಾವುದೇ ಗೃಹಿಣಿಯ ಕರ್ತವ್ಯ. ಅದರಲ್ಲಿಯೂ ಇವರು ಅನ್ಯರಲ್ಲ ತಾನೇ. ಅಕ್ಕ ಮತ್ತು ಭಾವ ಅಂತ ಹೇಳಿದ ಮೇಲೆ ನೀವು ಹೇಳಿದ ಹಾಗೆ ನನಗೆ ಅಣ್ಣ ಅತ್ತಿಗೆ, ಅವರಿಗೆ ಯಾವ ರೀತಿ ಅಂತ ಕೊರತೆ ಬಾರದ ಹಾಗೆ ಅವರನ್ನು ಉಪಚರಿಸ್ತೇನೆ, ಸತ್ಕರಿಸ್ತೇನೆ ಸ್ವಾಮಿ. ಬಾವಾ, ಒಂದು ವಿಚಾರ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಅಪರೂಪಕ್ಕೆ ಬಂದಿದ್ದೀರಿ, ಆದಷ್ಟು ಬೇಗ ಹೋಗ್ಬೇಕು. ಅಯ್ಯಪ್ಪ, ಆದಷ್ಟು ಬೇಗ ಹೋಗಿ, ಬಹಳ ದಿವಸ ಎಲ್ಲ ಉಳಿಯುವುದು ಬೇಡ. ನನ್ನ ಇಷ್ಟ ಪೂರೈಸುವುದಕ್ಕಾಗಿ ಒಂದು 4 ದಿವಸ, ಏನು ನಿಮ್ಮಲ್ಲಿ ವರ್ಷಾನುಗಟ್ಟಲೆ ಉಳಿಯುವ ಸುದ್ದಿ ಹೇಳುವುದಿಲ್ಲ. ಅಯ್ಯಯ್ಯೋ, ನನ್ನ ಹೊಣೆ ಭಾವನ ಮನೆಗೆ ಬಂದು ನೆಂಟನಾಗಿ ಕುಳಿತುಕೊಳ್ಳುವಷ್ಟಕ್ಕೆ ಸೀಮಿತವ? ಈ ಪ್ರಪಂಚದಲ್ಲಿ ಪಾಲನಾಕರ್ತೃ ಎನ್ನುವಂತಹ ಹೊಣೆಯನ್ನು ನನಗೆಲ್ಲವರು ಹೊರಿಸಿದ್ದಾರೆ. ಅದನ್ನು ನಾನು ನಿರ್ವಹಿಸುತ್ತಿರುವವ. ಎಷ್ಟು ಮಂದಿ ಭಕ್ತರನ್ನು ಉದ್ಧರಿಸಬೇಕು? ಈ ಪ್ರಪಂಚದ ಹೊಣೆ ಅರಿತು ನಡೆಯುವಂತಹ ಅವರನ್ನು ಪಾಲಿಸುವ ಆ ಕರ್ತವ್ಯ ನನ್ನದ್ದಿದೆ. ಇಲ್ಲಿ ಉಳಿದರೆ ಆದೀತೆ. ಎಲ್ಲವರ ಆತ್ಮದಲ್ಲಿ ಇರುವಂತಹ ಪರಮಾತ್ಮ ನೀನು. ನಿಂತಲ್ಲಿಂದಲೇ ಸಕಲ ಸಂಕಲ್ಪವನ್ನು ಈಡೇರಿಸಿಕೊಳ್ಳಬಹುದಾದಂತಹ ನಿನಗೆ ಇಲ್ಲಿದ್ದರೆ ಪಾಲನಾಕರ್ತೃವಾಗಿ ಪಾಲನೆಯ ಕೆಲಸ ಮಾಡಲಿಕ್ಕೆ ಆಗುವುದಿಲ್ವ? ಹಾಗೆಲ್ಲ ಹೇಳುವುದು ಬೇಡ. ಈ ಬಡವನನ್ನು ಉದ್ಧರಿಸುವುದಕ್ಕಾಗಿ ದಯಮಾಡಿ 4 ದಿವಸ ಉಳಿಯಲೇಬೇಕು, ಉಳಿಯಲೇಬೇಕು, ಉಳಿಯಲೇಬೇಕು. ಆಗಲಪ್ಪ, ಆಯ್ತು, ಉಳಿಯುವ ಅಲ್ವೇನೆ. ದಿನದುದಯದೊಳೆಂದು ಜನಸಂದಣಿಯ ಭರದೆವು ನೆರವುದ ಯದಿಯರ ವೃಂದ ಉಪ್ಪಿದೆ. ಪ್ರಭು, ಸೇನಾ ಸನ್ನಾಹನಾಗಿ ಹೊರಟಿರುವಂತಹ ನನಗೆ ನಿನ್ನಲ್ಲಿ ಒಂದು ವಿಚಾರ ಹೇಳಿ ಹೋಗಬೇಕು ಅಂತಾಯ್ತು. ಆದ್ದರಿಂದ ಕರೆದಿದ್ದೇನೆ. ಎಲ್ಲಿ ಹೊರಟಿದ್ದು ಸ್ವಾಮಿ? ಆಶ್ಚರ್ಯ ಆಗಲೇಬೇಕು, ಸಾಮಾನ್ಯ ಕೆಲಸಕ್ಕಲ್ಲವೇ. ಮತ್ತೆ? ಸುಂದರಾಂಗಿ ಸಜ್ಜರಿದ್ರೆ ವೃಂದೆ ಮೋನೆ, ಸುಂದರಾಂಗಿ ಸಜ್ಜರಿದ್ರೆ ವೃಂದೆ ಮೋನೆ, ಮಂದಯಾನೆ ಸುಗುಣೆ ನಾರಿ ವೃಂದ ಪಾವನೆ. ನೀನು ಮಂದಯಾನೆ ಸುಗುಣೆ ನಾರಿ ವೃಂದೆ ಪಾವನೆ, ಹೊಂದ
ಕಾಂತೆ, ಪ್ರಭು. ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಘನವಾದ ಕಾರ್ಯಕ್ಕೆ ಹೊರಟವನು ನಿನ್ನ ಗಂಡ. ಹೌದೇ? ನೇರ ದೇವಲೋಕಕ್ಕೆ ಹೊರಟಿದ್ದೇನೆ ನಾನು. ದೇವಲೋಕಕ್ಕೆ? ಹೌದೌದು. ಯಾಕೆ ಅಂದ್ರೆ ಪಾಲು ಕೇಳುವುದಕ್ಕೆ ಗೊತ್ತುಂಟಾ? ಯಾರಲ್ಲಿ? ದೇವೇಂದ್ರನಲ್ಲಿಯೇ. ಯಾವ ಪಾಲು? ಈಗ ಭೂಲೋಕದಲ್ಲಿ ಆದ್ರೆ ನನ್ನ ದಿಗ್ವಿಜಯ ಎಲ್ಲ ಮುಗಿದಿದೆ. ಕಪ್ಪ ಕಾಣಿಕೆಯನ್ನು ಹೊತ್ತು ಬಂದು ನಮ್ಮ ಬೊಕ್ಕಸವನ್ನ ತುಂಬಿ ಆಗಿದೆ. ಸರಿ. ಅಷ್ಟು ಸಾಲದೆ ಮತ್ತೆ ಅಧಿಕೃತವಾಗಿ ನಮಗೆ ಸಿಗಲೇಬೇಕಾದದ್ದು ದೇವಲೋಕದ ಆ ಭಾಗ್ಯ, ಓ ಆ ಸಂಪತ್ತು. ಹಾಗಾದ್ರೆ ದೇವೇಂದ್ರನನ್ನ ನಾನು ನೀನು ಬಿಟ್ಟು ಹೋಗು ಅಂತ ಹೇಳುವುದಲ್ಲ, ಇದ್ದದ್ರಲ್ಲಿ ಒಂದು ಅರ್ಧ ಪಾಲು ಕೊಟ್ಟು ಹೋಗು ಅಂತ ಕೇಳಲಿಕ್ಕೆ ಹೊರಟವನು. ಹಾಗಾಗಿ ದೇವಲೋಕಕ್ಕೆ ಹೋದಾಗ ಅವ ಆ ರೀತಿಯಾಗಿ ಮನ್ನಿಸಿ ಕೊಟ್ಟರೆ ಹಾಗೆ, ಕೊಡದೆ ಇದ್ರೆ ನಮ್ದು ಯುದ್ಧವೇ, ಪ್ರಶ್ನೆಯೇ ಇಲ್ಲ. ಹಾಗಾಗಿ ಚಿಂತೆ ಮಾಡದೆ ಸಂತೋಷ ಮನಸ್ಸುಳ್ಳವಳಾಗಿ ಶುಭ ಹಾರೈಸಿ ಕಳುಹಿಸಿಕೊಡು. ವಲ್ಲಭ, ಏನಿದು? ಸರಿಯಾಗದಿ ಕಾರ್ಯವೋ ಸರಿಯಾಗದಿ ಕಾರ್ಯವೋ ಸುರರನು ಮರೆತಿರ್ಬುದತೀಹಿತವು ದುರುಳರು ಮಾತ್ಸರ್ಯ ಚರಿದರು ದುರ್ಬುದ್ಧಿ ನಿರತ ಬೋಧಿಪ ಕ್ರೂರರು ದುರ್ಜನರವರು ಸರಿಯಾಗದಿ ಕಾರ್ಯವೂ. ಪ್ರಭು, ಸುಂದರಿ, ಸ್ವರ್ಗದ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಂತಹ ತೀರ್ಮಾನಕ್ಕೆ ನೀವು ಬಂದವರು. ನ್ಯಾಯ ಅಲ್ವೇನೆ ಮತ್ತೆ? ಹೊರಟು ನಿಂತವರು. ನಿಮ್ಮ ಮಾತಿನ ಧ್ವನಿ ಏನೆನ್ನುವುದು ನನಗೆ ಚೆನ್ನಾಗಿ ಅರ್ಥ ಆಗುತ್ತಾ ಇದೆ ಸ್ವಾಮಿ. ಯಾಕೆಂದ್ರೆ ಹಿರಿತನದ ಪ್ರಕಾರವಾಗಿ ಸ್ವರ್ಗಲೋಕದ ಅಧಿಕಾರ ನಮಗೆ ಸಿಗಬೇಕು. ಹೌದು. ಆದ್ರೆ ಸುರರು ಮರೆತಿದ್ದಾರೆ ಅಂತ ನೀವು ಹೇಳುವುದು. ಸ್ವಾಮಿ, ಸುರರು ಯಾಕೆ ಮರೀತಾರೆ ಹೇಳಿ? ಅವರನ್ನು ನೇರವಾಗಿ ಈ ವಿಷಯದಲ್ಲಿ ಆಕ್ಷೇಪಿಸುವ ಹಾಗಿಲ್ಲ. ಮತ್ತೆ ಯಾಕೆಂದ್ರೆ ನಮ್ಮ ಬಂಗಾರ ಪುತ್ತಳಿ ಬಂಗಾರ ಅಂತ ಆದ್ರೆ ಅಕ್ಕ ಸಾಲಿಗನನ್ನ ಯಾಕೆ ದೂರಬೇಕು? ಯಾಕೆಂದ್ರೆ ನಮ್ಮವರ ಗುಣ ಸ್ವಭಾವದ ಕುರಿತು ನಾನೀಗ ಹೇಳುವುದು. ನೀವು ಸಜ್ಜನರು, ನಿಮ್ಮ ಕುರಿತು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಆದ್ರೆ ನಮ್ಮನ್ನೇ ಅನುಸರಿಸಿಕೊಂಡು ಬಂದಿರುವಂತ ಆ ಅಸುರರ ಗುಣ ಸ್ವಭಾವ ಏನೆನ್ನುವುದನ್ನ ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾಗಿಲ್ಲ. ಅಧರ್ಮಿಗಳು ಅಬಲೆಯರನ್ನ ಕಂಡರೆ ಬಲಾತ್ಕಾರ ಮಾಡಲಿಕ್ಕೆ ಮುಂದಾಗುವವರು ಬೇಡವಂತ ಕಾರ್ಯದಲ್ಲಿ ಮುಂದಾಗುತ್ತಾ ಇದ್ದಾರೆ. ಅದಕ್ಕೆ ಅಂತವರನ್ನ ನೀವು ಇವತ್ತು ಒಡಗೂಡಿಕೊಂಡು ಅಲ್ಲಿವರೆಗಾಗಿ ಹೋದ್ರಿ ಅಂತ ಆದ್ರೆ ಅದರಿಂದ ಯಾವ ರೀತಿಯ ಅಂತ ಸುಖವು ಸಿಗುವ ಹಾಗಿಲ್ಲ. ಅನುಭವಿಸುವುದಕ್ಕೆ ಇಲ್ಲಿ ಸಾಕಷ್ಟಿದೆ. ನನ್ನ ಮಾತನ್ನ ಕೇಳಿ ಇಲ್ಲಿಯೇ ಹೋಗುವುದು ಬೇಡ ಸ್ವಾಮಿ. ಬಿಡು ಬಿಡು ನುಡಿ ಮೋಸದಲ್ಲಿ ಸುದೆ ಕುಡಿದ ಮೇಲೋ ಒಡೆಯ ಕೊರಳು ಕಡಿಯುವುದು ಜಿದವೇ. ನಮ್ಮವರನ್ನತೆಗಳು ಬೇಸರ ಇಲ್ಲ, ದೇವತೆಗಳನ್ನು ಹೊಗಳುವ ದುಸ್ಸಾಹಸಕ್ಕೆ ನೀನು ಹೋಗಬೇಡ. ಅದು ಸಹ್ಯವೇ ಅಲ್ಲ. ಏನೇ ಇದ್ರೂ ಇವರು ಸಂಸ್ಕಾರದಿಂದ ಹೀಗಾಗಿ ಕೆಟ್ಟ ಕಾರ್ಯಗಳನ್ನು ಮಾಡಬಹುದು. ಉಚ್ಚ ಸಂಸ್ಕಾರವುಳ್ಳ ಅವರು ಮಾಡಿದ್ದು ಅನ್ಯಾಯದ ಕೆಲಸವೇ ಅಲ್ವೇನೆ? ಯಾವುದು? ನಮ್ಮವರ ಕೊರಳು ಕೊಯ್ದರು ಆ ಅಮೃತದ ಪ್ರಕರಣದಲ್ಲಿ. ಹಾಗೆಯೇ ಅಧಿಕಾರದ ವಿಷಯದಲ್ಲಿಯೂ ಮುಂದುವರಿಯಿತು. ಇದನ್ನೆಲ್ಲ ಸಹಿಸುವುದಲ್ಲ. ಗುಟ್ಟಿನಲ್ಲಿ ಹೇಳ್ತೇನೆ ನಿನಗೆ, ಈ ದಿವಸ ಯಶಸ್ಸು ನಮ್ಮ ಪಾಲಿಗೆ. ಜಲಂಧರ ನಾಳೆಯಿಂದಲೇ ದೇವಲೋಕದ ಅಧಿಕಾರಿ. ಅದನ್ನ ಸಂರಕ್ಷಿಸಬಹುದಾದಂತಹ, ಅಲ್ಲಿ ತೊಂದರೆಯನ್ನ ಕೊಡಬಹುದಾದಂತಹ ಆ ಶ್ರೀಹರಿ ನನ್ನ ಭಾವ, ಅವ್ರು ಹೇಗೂ ಇಬ್ಬರು ನಮ್ಮನೆಯಲ್ಲೇ ಇದ್ದಾರೆ. ಅವರ ಆಟ ಏನಲ್ಲೂ ನಡೆಯುವುದಿಲ್ಲ, ಏನು ಮಾಡ್ಲಿಕ್ಕಾಗುವುದಿಲ್ಲ. ಸ್ವತಃ ದೇವೇಶ ಏನು ಶಕ್ತಿಯುತನಲ್ಲ, ಸತ್ವಯುತನಲ್ಲ. ಇವರು ಬಂಡವಾಳದಲ್ಲಿ ಅವನು ವ್ಯಾಪಾರ ಅಷ್ಟೇ. ಹಾಗಾಗಿ ಈಗ ಏನಿದ್ರು ನಮಗೆ ಸರಿಯಾದ ಕಾಲ ಎನ್ನುವುದನ್ನು ನಿರ್ಧರಿಸಿದ್ದೇನೆ. ಚಿಂತೆ ಮಾಡಬೇಡ, ಹೊರಟೆ ಈ ಕ್ಷಣದಲ್ಲಿ ಸೇನಾ ಸಮೇತನಾಗಿ ದೇವಲೋಕಕ್ಕೆ. ಆಗಲಿ ಸ್ವಾಮಿ. ಸುರಬದಿಯವರಿದು ಕ್ಷಣ ಧುರಮಗೊಳಿದಿರೋ ಆಶ್ಚರ್ಯದ ಸಂಗತಿ, ಜಲಂಧರ ನಾಮಕನು ಅನೇಕ ಮಂದಿ ರಕ್ಕಸರನ್ನೆಲ್ಲ ಒಡಗೂಡಿಕೊಂಡು ಅವರ ಪರವಾಗಿ, ಅವರ ಪ್ರತಿನಿಧಿಯಾಗಿ ನಮ್ಮ ದೇವಲೋಕದ ಮೇಲೆ ದಾಳಿಯನ್ನು ಎಸಗಿದ್ದಾನಂತೆ. ಹೋಗಿ ವಿಚಾರಿಸ್ತೇನೆ, ನೋಡೋಣ ಅವನನ್ನು. ಎಲ್ಲವೋ ಮದುವೆಹೀನನು ಹೋಗಿ ತೊಡಗಿ ಸಂಗರ ನಲೆಯ ಬೇಡ ಕೊಂಬಿನಿಂದ ಹುಲು ಜಲಂಧರ. ಎಲ್ಲವೋ
ಜಲಂಧರ. ದೇವೇಂದ್ರನ ಪ್ರಬಲನಾಗಿ ಜಲಂಧರ ಎನ್ನುವ ಬೆಳೆಯುತ್ತಾ ಇದ್ದಾನೆ ವರ್ಣ ಲೋಕದಲ್ಲಿರುವಂತ ವಿಚಾರ ಮೊದಲೇ ನಾನು ಕೇಳಿ ತಿಳಿದವ. ಓಹೋ, ಆದ್ರೆ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ. ನೀನು ಬುದ್ಧಿಗೆಟ್ಟ ಮತ್ತೆ ಗೊತ್ತಾದದ್ದು ಈ ದಿನದ ನಿನ್ನ ಪ್ರಕರಣದಲ್ಲಿ. ಯಾಕೆಂದ್ರೆ ನಿನ್ನ ಹಿಂದೆ ಮುಂದೆ ಬಂದಿರುವಂತ ವ್ಯಕ್ತಿಗಳನ್ನೆಲ್ಲ ನನಗೆ ಹೊಸ ಮುಖ ಅಲ್ಲ ಇದು. ಮೊದಲು ನೋಡಿದ್ದೇವೆ ನಾವು. ಅಂತ ಅಸುರರ ಕಡೆಯಿಂದ ಅವರ ನಾಯಕತ್ವವನ್ನು ವಹಿಸಿ ನೀನು ಬಂದೆಯಲ್ಲ. ನಮ್ಮಿಂದ ನಿನಗೇನಾಗಬೇಕು, ನಮ್ಮಿಂದ ನಿನಗೇನು ಅನ್ಯಾಯ ಆಗಿದೆ ಅದನ್ನು ಮೊದಲು ಹೇಳು. ಏ ದೇವೇಶ, ಎಲವ ಸುರಪಾಲ ತೈ 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 ದಾಧೆ ಎಲವ ಎಲವ ಸುರಪಾಲ ನೀನು ನೀತಿಯು ತಿಳುಹಿದರೆ ಕೇಳೆಯದನು ತಲೆಗಟ್ಟರೆ ಗರ್ವವು ನಾನಿದ್ದ ಸಲುಗೆಯಿಂದಾಯ್ತು ಫಲವ. ಏ ದೇವೇಶ, ಜಲಂಧರ, ನ್ಯಾಯಯುತವಾಗಿ ನಮಗೆ ಸಲ್ಲಬೇಕಾದದ್ದನ್ನ ಪಡೆಯಬೇಕು ಎನ್ನುವ ಉದ್ದೇಶಕ್ಕೆ ಬಂದದ್ದು ಹೊರತು ನಿನ್ನಿಂದ ಏನೋ ಆಗಬೇಕು ಅಂತ ಬಂದದ್ದಲ್ವ. ನ್ಯಾಯಯುತವಾಗಿ ನಿಮಗೆ ಸಲ್ಲಬೇಕಾದಂತ ಹೇಳಿದ್ರೆ ಈ ದೇವಲೋಕದ ಗದ್ದುಗೆಯಲ್ಲಿ ಪಾಲು ಅದು ಹೇಗೆ ಸಿಗಬೇಕು ನಿಮಗೆ? ಅಧಿಕೃತವಾಗಿ ಸಿಗಲೇಬೇಕಾದದ್ದು. ಹೇಗೆ ಅಂತ ಕೇಳಿದ್ರು ನಿನಗೇ ಸಿಗಬೇಕು, ಹೇಗೆ ಅಂತ ಕೇಳಿದ್ರು ಉತ್ತರ ಉಂಟ ನಿನ್ನದ್ದು? ಬೇಕಾದಷ್ಟು ಉತ್ತರ ಉಂಟು ನಮ್ಮಲ್ಲಿ. ಇಲ್ಲ, ಸುಳ್ಳು ಉತ್ತರ ಬಾಳು ಕೊಡಬಹುದು ಬಿಡ. ಏಯ್ ಜಾಗ್ರತೆ, ಜಲಂಧರ ಹುಟ್ಟಿ ಬೆಳೆದಿದ್ದಾನೆ ಎನ್ನುವುದನ್ನು ಮೊದಲಾಗಿ ಕೇಳಿದ್ದೀಯಾ? ಗೊತ್ತುಂಟು ನಮಗೆ. ಅದರ ಅರ್ಥ ಓಡುವುದಕ್ಕೆ ದಾರಿ ಹುಡುಕಿಕೊಂಡೇ ಇದ್ದೀಯಾ ಅಂತ. ಅದರ ಅರ್ಥ ಹಾಗಲ್ವೇ ಅಲ್ಲ. ಕೊಟ್ಟ ಹಾಗೆ ಅಲ್ಲದೆ ಇದ್ರೆ ಸಿದ್ಧನಾಗಿ ಓಡಿಸ್ತೇನೆ. ನೋಡು, ನೀನು ರಕ್ಕಸರ ಪರವಾಗಿ ಬಂದವನ ವಿನಃ ಏನು ರಕ್ಕಸರು ನಿನಗೆ ಸಂಬಂಧ ನೀನು ಹುಟ್ಟಿದ ಮೇಲೆ ಬೆಳೆಸಿಕೊಳ್ತಾ ಇದ್ದೀಯ. ಅಪ್ಪನ ಪಾಲು ಕೇಳೋಕ್ ಬಂದಾಗ ಅಲ್ಲ ಇದೀಗ. ಯಾಕೆಂದ್ರೆ ಸ್ವಯರ್ಜಿತವಾಗಿ ಮೂರು ಮೂರ್ತಿಗಳ ಕೃಪೆಗೆ ಪಾತ್ರನಾಗಿ ಪಡೆದುಕೊಂಡಿರುವಂತಹ ದೇವಲೋಕದ ಹಕ್ಕನ್ನು ಇನ್ನೊಬ್ಬನಿಗೆ ಕೇಳೋ ಹಕ್ಕಿಲ್ಲ. ನಿನಗೆ ನೀತಿಯ ಮಾತೊಂದು ಹೇಳ್ತೇನೆ. ಏನಾದ್ರೂ ಸ್ವರ್ಗದ ಸುಖ ನಿನಗೆ ಬೇಕು ಅಂತಾದ್ರಿ, ನೀನು ಇದ್ದ ಸ್ಥಳದಲ್ಲಿ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿ ಬಂದದ್ದೇ ಹೋದು ಅಂತಾದ್ರೆ ನಾವು ನಿನ್ನನ್ನು ಸ್ವಾಗತಿಸ್ತೇವೆ. ಅದಲ್ಲ ಅವರ ಪರವಾಗಿ ಹಕ್ಕು ಕೇಳಲಿಕ್ಕೆ ಬಂದಿದ್ದೀಯ. ಸಮುದ್ರ ಮಥನದ ಪ್ರಕರಣದಲ್ಲಿ ಹಾಗಾಗಿದೆ ಹೀಗಾಗಿದೆ ನ್ಯಾಯವಾಗಿ ಕೊಡಬೇಕಾಗಿದ್ದು ನಾವು ಕೊಟ್ಟಿದ್ದೇವೆ. ಅಲ್ಲಿ ಹೊಟ್ಟೆ ತುಂಬಾ ಮದ್ಯ ಕುಡಿದು ಹೋಗಿದ್ದಾರೆ ಅವರು, ಮತ್ತೆ ಅವ್ರಿಗೆ ಕೊಡ್ತಾರೆ ಕೇಳ್ತೇನೆ ನಾನು. ಏನೇ ಇದ್ರು ನಿನ್ನ ಔದಾರ್ಯದಿಂದ ಪಡೆದು ಹೋಗುವುದಕ್ಕೆ ಬಂದವನಲ್ಲ. ಅದು ನನಗೆ ಅಗತ್ಯವೂ ಇಲ್ಲ. ನಿನಗೆ ಸ್ವಯಾರ್ಜಿತ ಅಂತ ಆದ್ರೆ ನಿನ್ನನ್ನು ಓಡಿಸಿದ ಮೇಲೆ ನನಗೂ ಸ್ವಯಾರ್ಜಿತವೇ ಆಗುವುದಿಲ್ಲ. ಈ ಮನಸ್ಸು ನಿನಗಿದೆ ಅಂತ ಆದ್ರೆ ಓಡ್ತೀಯ. ಏನು ಮಾಡ್ಲಿಕ್ಕೂ ಉಪಾಯ ಇಲ್ಲ. ಆಯುಷ್ಯ ತೀರಿದವರ ಜೊತೆಯಲ್ಲಿ ದೋಣಿ ಏರಿದ ಅವನೂ ಸಾಯುತ್ತಾನಂತೆ. ರಕ್ಕಸರ ಜೊತೆಯಲ್ಲಿ ಬಂದಂತ ನಿನಗೂ ಅದೇ ಗತಿ. ನೋಡೋಣ ಹಾಗಾದ್ರೆ. ನೋಡ್ತೇನೆ. ರಣೋತ್ಸವಗಳು ಉಬ್ಬುದುಬ್ಬುತ್ತಲೇ ತಾನಂದು ಮೆರೆಯುವುದಿರೇ. ನಿರೀಕ್ಷಿತ, ಬಹುಶಃ ಇದು ದೇವೇಂದ್ರನಿಗೂ ನಿರೀಕ್ಷಿತವೇ. ಇದು ಓಡಿದ ಈ ಕ್ಷಣವೇ ಮೊದಲುಗೊಂಡು ದೇವಲೋಕದ ಅಧಿಕಾರಿ ಜಲಂಧರ, ನೋಡೋಣ ಮುಂದೇನಾಗ್ತದೆ ಅಂತ. ಅಯ್ಯೋ ದೇವರೇ, ಏನು ಮಾಡೋಣ ಹೇಳಿ. ಹೀಗೂ ಆಗ್ತದೆ ಎಂಬುದಾಗಿ ನಾನು ಗ್ರಹಿಸಿರಲಿಲ್ಲ. ಬಂದಿರುವಂಥ ಜಲಂಧರ ತನ್ನ ಸ್ವಂತ ಶಕ್ತಿಯಿಂದಾಗಿ ನಮ್ಮನ್ನು ಗೆದ್ದದ್ದಲ್ಲ, ಹೊರಬಲಾನ್ವಿತನಾಗಿ ಬಂದಿದ್ದಾನೆ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗಿದೆ. ಅದಕ್ಕಾಗಿ ಬ್ರಹ್ಮದೇವನನ್ನು ಕೂಡಿಕೊಂಡು ರಜತಗಿರಿವರೆಗೆ ಹೋಗಿ ಪರಮೇಶ್ವರನಲ್ಲಿ ನಮ್ಮ ದೂರನ್ನು ಕೊಡುವುದು ಅನಿವಾರ್ಯವಾಗಿದೆ. ಓ ಪಾರ್ವತಿ ರಮಣ, ಹರ ಹರ. ಪುರಂದರ ಪರಮೇಶ್ವರ, ಸರ್ವರಿಗೂ ಶುಭವಾಗಲಿ. ಹೇಳಪ್ಪ. ಪದುಮ ಸಂಭವ ಮುಖ್ಯ ತ್ರಿದಶರು ಗೋಳಿಡೆ ಮದನಾರಿ ತಕ್ಕವಿಸಿ ಬೆದರದೆ ಬೇಳಿ ಬಂದೊದಗಿದ ಪತೇನೆ ವಿಧಿಯು ಸುರಿದ ದೈನ್ಯದೇ. ದೇವರಾಜ ಪರಮೇಶ್ವರ, ನೀನು ಮಾಡಿದಂಥ ಯಾಗದ ಫಲರೂಪವಾಗಿ ಒಪ್ಪಿದಂಥ ಮೆಚ್ಚಿದಂಥ ತ್ರಿಮೂರ್ತಿಗಳಾದ ನಾವು ಒಲಿದು ಮನ್ವಂತರದವರೆಗೆ ಸುರಪತಿಯಾಗಿ ನೀನಿರಬೇಕು ಇಂದ್ರ ಪದವಿಯಲ್ಲಿ ಎಂದು ಕರುಣಿಸಿದೆವು. ಇದರ ಉದ್ದೇಶ ಭುವಿಯ ಭಾಗ್ಯಕ್ಕೆ ಕಾರಣೀಕರ್ತನಾದವನು ನೀನು. ಹಾಗೆ ಅಲ್ಲಿ ಆಗೊಮ್ಮೆ ಈಗೊಮ್ಮೆ ಆಪತ್ತು ಕೂಡ ಬರ್ತದೆ. ಅದನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆಯೂ ನಮಗಿದೆ. ಇಂದು ವಿಚಾರ ಮಾಡಿದರೆ ಸತ್ಯಲೋಕಾಧಿಪನಾದಂತಹ ಬ್ರಹ್ಮದೇವನು ಜೊತೆಗೆ ನಿನ್ನದ್ದಾದ ಸುಮನಸ ವೃಂದವನ್ನು ಕೂಡಿಕೊಂಡು ಈ ಕೈಲಾಸದವರೆಗೆ ಬಂದಿದೆ. ಜೊತೆಗೆ ಕಿನ್ನ ವದನದಿಂದ ಕಾಣ್ತಾ ಇದ್ದಿ. ಏನಪ್ಪ, ಏನಾಗಿದೆ ನನಗೆ? ಪ್ರಭು ಪರಮೇಶ್ವರ,
ಹೇಳಲಿಕ್ಕೆ ಏನಿದೆ ಹೇಳಿ. ನಿನ್ನ ಅಂಶದಿಂದಲೇ ಹುಟ್ಟಿರುವಂತಹ ಜಲಂಧರ ಎನ್ನುವ ಅಸುರ ಕೂಟವನ್ನೆಲ್ಲ ಒಡಗೂಡಿಕೊಂಡು ದೇವಲೋಕದವರೆಗೆ ಬಂದು ನಮ್ಮನ್ನೆಲ್ಲ ಓಡಿಸಿ ಸದ್ಯ ಅಲ್ಲಿಯ ಹೊಣೆಗಾರಿಕೆಯನ್ನು ಅವ ಹೊತ್ತುಕೊಂಡಿದ್ದಾನೆ. ಹೊಣೆಗಾರಿಕೆಯನ್ನುಕ್ಕಿಂತಲೂ ಅಧಿಕಾರವನ್ನು ಅವ ಪಡ್ಕೊಂಡಿದ್ದಾನೆ, ಕಸಿದುಕೊಂಡಿದ್ದಾನೆ. ಹೌದು, ಹೊಣೆಗಾರಿಕೆ ನಮಗಿದ್ದ ಕಾರಣ ನಿನ್ನಲ್ಲಿ ಅವರಿಗೆ ಒಂದು ದೂರು ಕೊಟ್ಟಿದ್ದೇವೆ. ಮುಂದೆ ಅಳಿಸುವುದು ಉಳಿಸುವುದು ನಿನ್ನ ಪಾಲಿಗೆ ಬಿಟ್ಟದ್ದು ಪ್ರಭುವೇ. ದೇವರಾಜ, ಅಸುರನಾದ ಜಲಂಧರನು ವಿಜೃಂಭಿಸುತ್ತಾ ಇದ್ದಾನೆ. ಹೌದು, ಅವನ ನಾಶ ಆಗಬೇಕು ಸತ್ಯ. ಹಾಗಂತ ಲಯಕರ್ತಾರನಾದಂತಹ ನನಗೆ ಜಲಂಧರನನ್ನು ಕೊಲ್ಲುವ ಯೋಗ್ಯತೆ ಇದ್ದರೂ ಕೊಲ್ಲುವುದಕ್ಕೆ ಆಗುವುದಿಲ್ಲ. ಯಾಕೋ? ಕಾರಣ ಬ್ರಹ್ಮದೇವನು ವರವನ್ನು ಅನುಗ್ರಹಿಸಿದ್ದಾನೆ. ವರ ಏನು? ಆತನ ಸತಿಯ ಚಾರಿತ್ರ್ಯ ಕೆಟ್ಟಲ್ಲದೆ ಅವನಿಗೆ ಅವಸಾನವಿಲ್ಲ. ಏನು ಮಾಡಬೇಕಾಯ್ತು? ಮಾತ್ರ ಅಲ್ಲ, ವಿಚಾರ ಮಾಡು. ಅಂದೊಂದು ಕಾಲದಲ್ಲಿ ನೀನು ಎಸಗಿದ ಅವಿವೇಕದ ಪರಮಾವಧಿಯ ಎಂಬಂತೆ ಕ್ರೋಧಗೊಂಡಂತಹ ನಾನು ನನ್ನ ತ್ರಿನೇತ್ರದ ಕಿಡಿಯನ್ನು ಬಿಟ್ಟ ಪರಿಣಾಮ ಆಮೇಲೆ ಕಂಗಾಲಾದವರು ನೀವು. ಆ ಕಿಡಿಯನ್ನು ಸಮುದ್ರದಲ್ಲಿ ಬಿಟ್ಟದ್ರಿಂದ ಇವನ ಹುಟ್ಟಾಯಿತು. ಅದು ಒಂದು ದಿವಸ ನಾನು ಕುಡಿದದ್ದಂತ ಹೇಳುದು ಈಗಲೂ ಪರಿಣಾಮ ಅನುಭವಿಸ್ತಾ ಇದ್ದೇನೆ ಪ್ರಭು. ಅದು ಹಾಗೆ ಒಳ್ಳೆಯವರು ಮಾಡಿದಂತಹ ಸಣ್ಣ ತಪ್ಪು ಲೋಕದಲ್ಲಿ ಬಹುದೊಡ್ಡ ತಪ್ಪೇ ಆಗಿಬಿಡ್ತದೆ. ಮುಂದೇನು ಮಾಡುವುದು ನಮಗೆ ಅರ್ಥ ಆಗ್ತಾ ಇಲ್ಲ ಪ್ರಭು. ನೀನೇ ಹೀಗೆ ಹೇಳಿದ್ರೆ ನಮ್ಮ ಗತಿ ಏನಾಗಬೇಕು? ನನಗೆ ನೇರವಾಗಿ ಅವನನ್ನು ಕೊಲ್ಲುವುದಕ್ಕೆ ಈ ಸಂಬಂಧವೂ ಒಂದು ತಡೆಯಾಗ್ತದೆ, ಬ್ರಹ್ಮದೇವನಿತ್ತ ವರದ ಸಂಬಂಧವೂ ತಡೆಯಾಗ್ತದೆ. ಹಾಗಾದ್ರೆ ಲೋಕವನ್ನು ಪಾಲಿಸುವಂತಹ ಪಾಲನಾ ಕರ್ತಾರ ನಾರಾಯಣ. ನೋಡೋಣ, ನಾವೆಲ್ಲರೊಟ್ಟಾಗಿ ಹೋಗಿ ಅವನಲ್ಲಿ ಮೊರೆ ಇಡೋಣ. ಬನ್ನಿರಪ್ಪ. ಶ್ರೀಹರಿಯ ವಜಿಸಲು ಮೈದೋರ್ಧನೊಲಿದ ಜಯ ನಮೋ ನಾರಾಯಣ. ಈಚೆಗೆ ವಿಧಾತ, ಒಂದೆಡೆಯಲ್ಲಿ ದೇವೇಂದ್ರ, ಶ್ರೀಹರಿ, ಇನ್ನು ದೇವತೆಗಳು, ನೀವೆಲ್ಲರೂ ಒಟ್ಟಾಗಿ ಬಂದಿದ್ದೀರಿ. ಯಾಕೆ? ಏನು 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 ತೊಂದರೆ ಆಯಿತಪ್ಪ? ದೇವದೇವೋತ್ತಮ, ಹರನುಡಿದ ತೋರೆದೆಮ್ಮ ನಿಜ ಕಿಂಕರರು ಸುರಭಾಜರನು ಮರೆದು ಮಂದಿರವ ಅಗಲುದ ರಮೆಯೊಡನೆ ನಿಂದಿರೆ ಜಲಂಧರ ನಿಳಯದಿ ಸುಖವೇ ಜಗಗೆ. ಸೃಷ್ಟಿಯ ಆದಿಯಲ್ಲಿ ಆದಿಮಾಯೆಯು ಮೂರ್ತಿಗಳಾದಂತಹ ನಮ್ಮನ್ನು ಮೂರು ಗುಣಗಳನ್ನು, ಮೂರು ಹೆಸರುಗಳನ್ನು, ಮೂರು ಲೋಕಗಳನ್ನು ಕೊಟ್ಟು ಮೂರು ಲೋಕವನ್ನು ಅನವರತ ಪಾಲಿಸಬೇಕು ಅಂತ ಆದೇಶವನ್ನು ನೀಡಲಿಲ್ವೇ ನಾರಾಯಣ? ಹೌದು. ಈಗ ಎಲ್ಲವನ್ನೂ ಮರೆತಂತಹ ನೀನು ಸಂಬಂಧಕ್ಕಾಗಿ ಕಟ್ಟುವಡೆದು ಜಲಂಧರನ ಮನೆಯಲ್ಲಿ ನಿನ್ನ ಸತಿಯಾದ ಲಕ್ಷ್ಮಿಯೊಂದಿಗೆ ಪ್ರಪಂಚದ ವ್ಯವಹಾರವನ್ನೇ ಮರೆತು ಹೀಗೆ ಮೈಮರೆತಿರುವುದು ಸರಿಯೇ? ಲೋಕದ ವ್ಯವಹಾರವನ್ನು ಗಮನಿಸದೇ ಹೋದೆಯ ನಾರಾಯಣ? ಜಲಂಧರನು ಮದೋನ್ಮತ್ತನಾಗಿ ದೇವಲೋಕವನ್ನೇ ಆಕ್ರಮಿಸಿದ್ದಾನೆ. ದೇವತೆಗಳು ಕಂಗಾಲಾಗಿ ದೇವಲೋಕವನ್ನು ಬಿಟ್ಟಿದ್ದಾರೆ, ನನ್ನಲ್ಲಿ ಮೊರೆ ಇಟ್ಟಿದ್ದಾರೆ. ಲೋಕವನ್ನು ನೀನು ಕಾಪಾಡಬೇಡವೇ ನಾರಾಯಣ? ಕಾಪಾಡಬೇಕು ಅಲ್ವೇ? ಕಾಪಾಡುವುದಕ್ಕಾಗಿಯೇ ನಾನಿಲ್ಲಿ ಬಂದು ಕುಳಿತವನಿದ್ದೇನೆ. ಹಾಗಂದ್ರೆ? ಹೌದಯ್ಯ. ಈ ಜಲಂಧರನ ಬದುಕಿನ ಎಳೆಯನ್ನು ಹಿಡಿಯುವುದೇ ನನ್ನ ಉದ್ದೇಶವಾಗಿ ರೂಪಾಂತರದಿಂದ ಬಂದು ಅವನಿಗೆ ಪರಿಚಯವನ್ನು ಹೇಳಿ ಮತ್ತೆ ನಿಜ ರೂಪದಲ್ಲಿ ನಾವು ಸತಿಪತಿಯರು ಇಲ್ಲಿ ವಾಸ್ತವ್ಯವಿದ್ದದ್ದು. ನಮ್ಮನ್ನವ ಪೂಜಿಸುತ್ತಾ ಇದ್ದಾನೆ, ಇಲ್ಲಿ ಉಳಿಬೇಕು ಅಂತ ಕೇಳಿಕೊಂಡವನಿದ್ದಾನೆ. ಪುರುಷಸ್ಯ ಭಾಗ್ಯಂ ಸ್ತ್ರೀ ಚರಿತ್ರೇಣ, ಹೀಗೊಂದು ನುಡಿಯುಂಟು. ಪುರುಷನ ಭಾಗ್ಯದ ಸೌಧಕ್ಕೆ ಅವನ ಪತ್ನಿಯ ಚಾರಿತ್ರ್ಯ ಎನ್ನುವುದು ಅಡಿಗಲ್ಲಾಗಿರುತ್ತದೆ, ಪಂಚಾಂಗವಾಗಿರುತ್ತದೆ. ಇವನ ಜೀವನದಲ್ಲಂತೂ 100ಕ್ಕೆ 100 ಅದು ಸತ್ಯವೇ. ವೃಂದೆಯ ಪಾತಿವೃತ್ಯ ಎಲ್ಲಿಯವರೆಗೆ ಇರುತ್ತದೋ ಅಲ್ಲಿಯವರೆಗೆ ಇವನಿಗೆ ಅವಸಾನವಿಲ್ಲ. ಇಲ್ಲ. ಇಂತಹ ವರವನ್ನು ನಮ್ಮವನೇ ಆದ ವಿಧಾತನಿಂದ ಈತ ಪಡಕೊಂಡಿದ್ದಾನೆ. ಕೊಟ್ಟಾಗಿದೆ. ಆ ವರಕ್ಕೆ ಚ್ಯುತಿ ಬರಬಾರದು, ಇವನ ಅಟ್ಟಹಾಸ ನಿಲ್ಲಬೇಕು. ಮಾತ್ರ ಅಲ್ಲ, ಲೋಕಕಂಟಕನಾಗಿ ಇವ ಮುಂದೆ ಮೆರೆಯುವುದಕ್ಕೆ ನಾವು ಬಿಡಬಾರದು. ದೇವತೆಗಳದ್ದಾದಂತಹ ಸ್ವರ್ಗವನ್ನು ಮೊದಲು ನಾವು ಕೊಡಿಸಿದ ಹಾಗೆ ಇಂದು ಕೊಡಿಸಬೇಕು. ಹೌದು. ಇದಲ್ವೇ ನಿಮ್ಮ ಉದ್ದೇಶ? ಹೌದು ದೇವ. ನೋಡೋಣ, ಆ ಕುರಿತು ಯೋಚಿಸ್ತೇನೆ. ಆದಿ ವರನಂ ಸ್ಮರಿಸುತ್ತ ವೃಂದೇ ವರನಂ ಸ್ಮರಿಸುತ್ತ ವೃಂದೇ ಬಲು ಬಗೆಯಿಂದಂ
ತರಹರಗೊಳುತ್ತಲೆ ಮನದಿರ ಸಿರಿದೇವಿಯೊಳೆಂದಳಾಗ ಪದಗೆರಗುತ್ತ ಕರುಣಾಸಾಗರೆ ಶ್ರೀರಮೇ ಶ್ರೀರಮೇ ಸದ್ಗುಣಧಾಮೆ ಕರುಣಸಾಗರೆ ಶ್ರೀರಮೇ ಸುರಪುರ ಗೈದಿನ ವರನಿರ ಅರಿಯದೆ ಸುರಪುರ ಗೈದಿನ ವರನಿರವರಿಯದೆ ಮರುಗದೊಳಿರುವೆನು ಪರದರ ಪಾವನೆ ಕರುಣಾಸಾಗರೆ ಶ್ರೀರಮೇ ಸದ್ಗುಣಧಾಮೆ ಕರುಣಸಾಗರೆ ಶ್ರೀರಮೇ ಅತ್ತಿಗೆ ವೃಂದೆ, ಹೀಗೆ ಬನ್ನಿ ಅತ್ತಿಗೆ. ಏನಮ್ಮ? ದುಗುಡ ದುಮ್ಮಾನಗಳಿಂದ ಕೂಡಿದ ಅಂತರಂಗದ ಈ ಬೇಗುದಿಯನ್ನು ಕರುಣಸಾಗರಿಯಾದಂಥ ನೀನೇ ಪರಿಹರಿಸಬೇಕು. ಏನಾಯ್ತು ನಿನಗೆ? ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗ್ತಾ ಇಲ್ಲ ನನ್ನ ರಮಣನ ಮರೆಯುವುದಕ್ಕೆ. ಯಾಕೆಂದ್ರೆ ಆವತ್ತು ಬೇಡ ಬೇಡ ಅಂತ ಹೇಳಿದ್ರು ದೇವಲೋಕಕ್ಕೆ ಹೋದವರು. ಹೋದ ಮೇಲೆ ಅಲ್ಲಿನ ವರ್ತಮಾನ ಏನಾಯಿತು ಎನ್ನುವುದು ಮಾತ್ರ ಇಲ್ಲಿಯ ತನಕ ತಿಳಿದು ಬಂದಿಲ್ಲ. ಆ ಕುರಿತು ಯೋಚಿಸ್ತಾ ಮನಸ್ಸಿಗೆ ಶಾಂತಿ ಇಲ್ಲ ಅಂತಾಗಿದೆ. ಅವರ ಪಾಲಿಗೆ ಅಲ್ಲಿ ಏನಾದರೂ ತೊಂದರೆ ಬಂದಿರಬಹುದೇ? ಏನು ಮಾಡಲಿ, ನನಗೆ ಭಯವಾಗ್ತಾ ಇದೆ ಆ ಕುರಿತು ಯೋಚಿಸ್ತಾ ಇದ್ರೆ. ವೃಂದೆ, ನೀನು ಹೆದರಬೇಕಾದ್ದೇ ಇಲ್ಲ, ಅಳಕಬೇಕಾದ್ದೇ ಇಲ್ಲ. ಅರೆಕ್ಷಣ ತಡೆ ನಿನ್ನ ವರನ ವಿಕ್ರಮಗೆ ಅರೆಕ್ಷಣ ತಡೆ ನಿನ್ನ ವರನ ವಿಕ್ರಮಗೆ ಸುರರಿದಿರಲ್ಲವು ದುರಗೈಯರದಗೆ ಸುರರಿದಿರಲ್ಲವು ದುರಗೈಯರ ಕೊರತೆ ಹೊತ್ತದಾದರ ಸರಿ ಮಾಡ್ಬ ಬಗೆಗೆ ಬರುವ ವೇಳೆಯು ಮುಂದುವರಿದು ದಿನ್ನವಾಗೆ ವೃಂದೆ, ಅತ್ತಿಗೆ ಜಲಂಧರ್ ಯೋಗಕ್ಷೇಮದ ಕುರಿತಾಗಿ ನಿನಗೆಷ್ಟು ಕಾಳಜಿ ಉಂಟು ಅಷ್ಟೇ ಕಾಳಜಿ ಕಳಕಳಿ ನನಗೂ ಉಂಟು. ನನಗೆ ತಮ್ಮನಲ್ವೇನೆ ಅವನು. ಹೌದು. ಆದರೆ ಅವನ ಪರಾಕ್ರಮದ ಕುರಿತಾಗಿ ನನಗೆ ವಿಶ್ವಾಸವೂ ಉಂಟು. ದೇವಲೋಕದ ಮೇಲೆ ದಾಳಿಯನ್ನು ನಡೆಸಿರುವಂತಹ ಆತ ದಿಗ್ವಿಜಯವನ್ನು ಸಂಪಾದಿಸ್ತಾನೆ, ಅಷ್ಟೇ ದೇವಲೋಕದ ಅಧಿಕಾರವನ್ನು ವಶಪಡಿಸಿಕೊಳ್ಳುತ್ತಾನೆ ಎನ್ನುವಂತಹ ವಿಶ್ವಾಸದಲ್ಲಿ ನಾನಿದ್ದೇನೆ. ಹಾಗಾಗಿ ಅಳಕಬೇಕಾದ್ದಿಲ್ಲ ನೀನು. ಅಲ್ಲಿಯೇ ವಿಜಯವನ್ನ ಸಂಪಾದಿಸಿ ವಿಜಯ ವಾರ್ತೆಯನ್ನು ನಿನಗೆ ತಿಳಿಸುವುದಕ್ಕಾಗಿ ಇನ್ನು ಕೆಲವೇ ಕ್ಷಣದಲ್ಲಿ ಅವ ಬರ್ತಾನೆ ಎನ್ನುವಂತಹ ವಿಶ್ವಾಸ ನನಗುಂಟು. ಹಾಗಾಗಿ ಸಮಾಧಾನದಿಂದಿರು, ಚಿಂತಿಸಬೇಕಾದ್ದಿಲ್ಲ. ಆಗ ಆಗ ಆ ಕಡೆ ನೋಡು ನೋಡು. ಶ್ರೀ ಹರಿ ಮಾಯಗದಿ ನಾವು ಮಾತಾಡ್ತಾ ಇರುವ ಹಾಗೆ ಬಂದ್ಬಿಟ್ಟೆ ನೋಡೆ. ನನ್ನವರು ಬಂದೇ ಬಿಟ್ರಲ್ಲ. ನಾನು ಆ ಕಡೆ ಇರ್ತೇನೆ. ಜಲಂಧರನ ರೂಪವಾಂದೈದರೆ ಪ್ರಭು ಬನ್ನಿ ಸ್ವಾಮಿ, ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಚರಣ ಪೂಜೆಯ ಗೈದು ನಿಂದಿರ್ಪಾಗೆಯೋಳೆಂದ ಚರಣ ಪೂಜೆಯ ಗೈದು ನಿಂದಿರ್ಪಾಗೆಯೋಳೆಂದ ವೃಂದಾಂ ಪ್ರಭು ಹರಿರಮೇಯರ ನೀಕ್ಷಿಸಿ ಬರುವೆ. ಪ್ರಭು
ಈಗ ಮನಸ್ಸಿಗೆ ಸಮಾಧಾನ ಆಯಿತು. ಹಾ. ನಿಮ್ಮನ್ನ ಯಾವಾಗ ಕಂಡೇನೋ ಎನ್ನುವ ಹಾಗೆ ಕಾತರಿಸ್ತಾ ಇದ್ದವಳು ನಾನು. ಮತ್ತೆ ನಾನು ಹೊರಟ ಮೇಲೆ ನಾನೊಂದು ನಮ್ಮ ಪ್ರಯಾಣ ಎಂದಾದರೂ ವಿಫಲ ಆದದ್ದು ಅಂತ ಉಂಟೋ? ಇಲ್ಲ ಸ್ವಾಮಿ. ಇಲ್ಲವೇ ಇಲ್ಲ. ಹಾ. ನಾನು ಈ ಬಾರಿ ವಿಜಯಿಯಾಗಿ ಬಂದಿದ್ದೇನೆ. ದೇವಲೋಕದ ಗದ್ದುಗೆಯನ್ನು ಪಡೆದ್ರಿ? ಮೊದಲು ಕೇವಲ ಈ ಸಿಂಧುಮತಿಯ ದೊರೆಯಾಗಿದ್ದದ್ದು, ಈಗ ಹಾಗಲ್ಲ. ಮತ್ತೆ ನಿಜಾರ್ಥದಲ್ಲೂ ಜಗತ್ಪತಿಯೇ ನಾನು. ಗೊತ್ತು ಸ್ವಾಮಿ. ಹಾ. ಅಂತ ಪರಾಕ್ರಮಿ ನೀವು. ಬಂದಿರುವಂತ ನಿಮ್ಮ ಚರಣ ಪೂಜೆಯನ್ನ ಮಾಡಿದ್ದೇನೆ. ನಿಮ್ಮ ಸೇವೆಯನ್ನ ಮಾಡುವುದಕ್ಕಾಗಿ ಕಾತರಿಸ್ತಾ ಇದ್ದವಳು ನಾನು. ಹೌದು. ತಡ ಮಾಡಬಾರದು. ಹಾ. ನನ್ನ ಸೇವೆಯನ್ನ ಸ್ವೀಕರಿಸುವುದಕ್ಕೆ ಹಾ. ಸಜ್ಜೆ ಮನೆಯನ್ನ ಸೇರೋಣ. ಒಳ್ಳೆಯದು. ಇದ್ದಲೋ ಸುರಭ ಜಲಂಧರ ಹೋರುದಿರೆ ಬಗೆಯನರಿದು ಮೃತ್ಯು ಹರನು ಶೂಲಕ್ಕಿದ್ದಾಜ್ಞೇನ ಕಾಲವು ಸನ್ನಿಹಿತವಾಗಿದೆ. ಬ್ರಹ್ಮದೇವನಿತ್ತಂಥ ವರಕ್ಕೂ ಮಾರಕವಾಗದ ರೀತಿಯಲ್ಲಿ ಜಲಂಧರನನ್ನು ಕೊಲ್ಲುವುದಕ್ಕೆ ಇದು ಸಕಾಲ. ದೇವೇಂದ್ರನು ಜಲಂಧರನು ಘನಘೋರವಾದ ಸಂಗ್ರಾಮದಲ್ಲಿ ನಿರತರಾಗಿದ್ದಾರೆ. ಶೂಲಕ್ಕೆ ಆಜ್ಞೆಯನ್ನು ಮಾಡಿ ಜಲಂಧರನ ಕಂಠವನ್ನು ಕತ್ತರಿಸಿ ಅವರೊಂದೆಯತ್ತ ಕಳುಹಿಸಿಕೊಡ್ತೇನೆ. ಕಾಣುದಲೆ ವೃಂದೆ ಗಾಂಧನ ಶಿರವನು ಪೊರಳಿದಳುವ ಬಲೆ ಎನ್ನಿಂದಲೀ ಜರ ದುರ್ಗತಿಯು ಬಂದೇ ಪ್ರಭು ವನಿದೆ ದಾನಂದು ಮರುಗಿ ಭಗವಂತ, ಏನನ್ನ ಕಾಣುತ್ತಾ ಇದ್ದೇನೆ ನಾನು? ಇದು ಕನಸಲ್ಲ ತಾನೇ? ಇಲ್ಲ, ಕಾಣುತ್ತಿದ್ದ ಹಾಗೆ ನನ್ನವರ ಶಿರ ಎನ್ನುವುದು ಬಿಟ್ಟ ಬಾಣದಂತೆ ಬಂದು ನನ್ನ ಸನಿಯದಲ್ಲಿ ಬಿತ್ತಲ್ಲ. ಯಾಕೆ ಹೀಗಾಯಿತು? ಏನು ತೊಂದರೆ ಆಯಿತು? ಬಹುಶಃ ನನ್ನಿಂದಲೇ ಅಪಚಾರವಾಯಿತೆ. ಯೋಚಿಸ್ತಾ ಇದ್ದ ಹಾಗೆ ಅರ್ಥವಾಗುತ್ತಾ ಇದೆ. ಬಹುಶಃ ಪರಪುರುಷನ ಸೇವೆಯನ್ನು ನಾನು ಮಾಡಿದ ಕಾರಣವಾಗಿ ನನ್ನವರಿಗೆ ಈ ದುರ್ಗತಿ ಬಂತೆ. ಏನೇ ಆದರೂ ನನ್ನವರನ್ನು ಕಳೆದುಕೊಂಡ ಮೇಲೆ ಮತ್ತೆ ಸತಿಯಾದಂಥ ನಾನು ಯಾಕೆ ಬದುಕಲಿ? ಇಲ್ಲ, ನಾನು ಬದುಕುವುದಿಲ್ಲ. ನನ್ನವರ ಉತ್ತಮ ಅಂಗವನ್ನು ಹಿಡಿದು ಅಗ್ನಿ ಕುಂಡವನ್ನು ಬಿದ್ದು ಈ ದೇಹತ್ಯಾಗ ಮಾಡ್ತೇನಂತೆ. ಸಾಯ್ತೇನೆ ನಾನು. ಕಾಣುತ್ತಿರುವ ಹಾಗೆ ಅವರಂದೇ ಅಗ್ನಿಯಲ್ಲಿ ಬಿದ್ದು ಉರಿದೇ ಹೋದಳು. ಅವಳನ್ನು ಕಳ್ಕೊಂಡು ಬದುಕುವಂತಹ ಶಕ್ತಿ ನನಗಿಲ್ಲ. ಅತಿ ಅಲ್ಪಾವಧಿಯಲ್ಲಿ ಅತಿಯಾದಂತಹ ಆತ್ಮೀಯತೆ ಬೆಳೆದು ಹೋಗಿದೆ ನಮ್ಮಿಬ್ಬರಲ್ಲಿ. ಹಾಗಿದ್ರೆ ಅನ್ಯಾಯವಾಗಿ ಇವರಂದೇ ಸತ್ತು ಹೋದಳಲ್ಲ, ನಾನು ಬದುಕಲಾರೆ. ನಾನು ಅದೇ ಅಗ್ನಿಕುಂಡವನ್ನು ಪ್ರವೇಶಿಸಿ ಸಾಯ್ತೇನೆ. ರಮಾ, ತಡಿ. ಅರಕ್ಷಣ ಸೈರಿಸು ಸಿರಿದೇವಿ ನೀನು ಅರಕ್ಷಣ ಸೈರಿಸು ಸಿರಿದೇವಿ ನೀನು ಉರಿಯೋಳಿಳಿದು ಪ್ರಾಣ ದೊರೆಯುವುದೇನು ಬರಿದೆ ದುಡುಗದಿರು ಛಲವೇಗೆ ಹರಿಯು ಜಾಲ್ವರಿಯ ಎಂದಳು ಮನನೊಂದು ಪ್ರಿಯತಮೆ. ಸ್ವಾಮಿ, ವೃಂದೆ ಏನೋ ಅಗ್ನಿಯಲ್ಲಿ ಉರಿದು ಹೋಗುತ್ತಿದ್ದಾಳೆ. ಹೌದು. ಈ ಹೊತ್ತಿಗೆ ಅವಳೊಂದಿಗೆ ತಾನೂ ಹೋಗುತ್ತೇನೆ ಅಂತ ಹೇಳಿ ಮನಸ್ಸಿನಲ್ಲೇ ಉರಿಯನ್ನು ಹುಟ್ಟಿಸಿಕೊಂಡು ಆ ಉರಿಗೆ ಹಾರುವ ಪ್ರಯತ್ನವನ್ನು ನೀನೇಕೆ ಮಾಡುತ್ತಿ? ಹೌದು ಸ್ವಾಮಿ, ನನ್ನವಳಾದಂತಹ ವೃಂದೆ ಈಗ ಸತ್ತು ಹೋದ್ಲು. ಅವಳನ್ನು ಕಳ್ಕೊಂಡು ಬದುಕುವಂತಹ ಶಕ್ತಿ ನನಗಿಲ್ಲ ಸ್ವಾಮಿ. ಹಾಗಾಗಿ ತಡಿಯೇ ನಿಲ್ಲು. ಅವಳ ಗಂಡ ಸತ್ತಿದ್ದಾನೆ ಅಂತ ಅವಳು ಉರಿಯಲ್ಲಿ ಬಿದ್ದು ಬೆಂದು ಹೋಗುತ್ತಾಳೆ. ನಿನ್ನ ಗಂಡ ಕಲ್ಲುಗುಂಡಿನ ಹಾಗೆ ನಾನಿಲ್ಲಿದ್ದೇನೆ, ನೀನು ಸಾಯ್ತೇನೆ ಅಂತ ಹೇಳೋದಕ್ಕೆ ಅರ್ಥವೇನುಂಟು? ಸ್ವಾಮಿ, ಲೋಕಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಾದವರು ನಾವು. ಆದ್ರೆ ಅನ್ಯಾಯವಾಗಿ ಈ ವೃಂದೆಯ ಪ್ರಾಣ ಹೋಯ್ತಲ್ಲ. ದೇವತೆಗಳ ಯೋಗಕ್ಷೇಮವನ್ನು ಸಾಧಿಸಬೇಕೆನ್ನುವ ಕಾರಣಕ್ಕಾಗಿ ನೀವೇನೋ ಕಾರ್ಯವನ್ನು ಗೈದದ್ದಿರಬಹುದು. ಆದ್ರೆ ಈ ವೃಂದೆಗಾದದ್ದು ಅನ್ಯಾಯ ಸುಳ್ಳೆ. ಆ ಅನ್ಯಾಯವನ್ನು ಸರಿಪಡಿಸುವುದು ಹೇಗೆ? ಸರಿ ರಾಣಿ, ಬಹುದೊಡ್ಡ ಪ್ರಯೋಜನವನ್ನೋ ಒಳಿತನ್ನೋ ಮಾಡುವಾಗ ಚಿಕ್ಕ ಪುಟ್ಟ ತೊಂದರೆಗಳನ್ನು ತೊಡಕುಗಳನ್ನು ನಾವು ನಿವಾರಿಸಬೇಕಾಗುತ್ತದೆ.
ಒಂದು ಗ್ರಾಮಕ್ಕೇ ಮಾರಕನಾಗಬಹುದಾದಂತಹ ಒಬ್ಬ ವ್ಯಕ್ತಿಯನ್ನು ಅವ ನಿರಪರಾಧಿಯೇ ಆದರೂ ಮುಂದೆ ಮಾರಕನಾಗುತ್ತಾನೆ ಎಂಬುದರಿಂದ ಅವನನ್ನು ಕೊಂದರೆ ದೋಷವಿಲ್ಲ. ಯಾಕಂದ್ರೆ ಆ ಗ್ರಾಮವನ್ನು ಉಳಿಸಿದಂತಹ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ವೃಂದೆಯ ಪಾತಿವೃತ್ಯ ಕೆಡದೇ ಇದ್ರೆ ಜಲಂಧರ ಸಾಯುವುದಿಲ್ಲ. ಜಲಂಧರ ಸಾಯದೇ ಇದ್ರೆ ಈ ಲೋಕದಲ್ಲಿರುವಂತಹ ಅದೆಷ್ಟೋ ಮಂದಿ ದುಷ್ಟರು ಮತ್ತೂ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ ಉಂಟು. ಹೌದು, ಶಿಷ್ಟರ ಪಾಲನೆಯನ್ನು ನಾವು ಮಾಡಿದ ಹಾಗಾಗುವುದಿಲ್ಲ. ಅದಕ್ಕಾಗಿ ದೇವತೆಗಳದ್ದಾದ ಸ್ವರ್ಗವನ್ನು ಅವರಿಗೆ ಕೊಡಿಸಿ ಜಗದ ಹಿತವನ್ನು ಅಭಿಲಕ್ಷ್ಯವಾಗಿರಿಸಿಕೊಂಡು ವ್ಯವಹರಿಸುವಲ್ಲಿ ಆ ಜಲಂಧರನ ನಾಶವನ್ನು ಮಾಡಲೇಬೇಕಾಯಿತು. ಅದಕ್ಕಾಗಿ ಇಷ್ಟೆಲ್ಲ ನಡೆದದ್ದು. ಮತ್ತೆ ನಿನ್ನ ಮತ್ತು ಅವಳ ಅನ್ಯೋನ್ಯ ಭಾವ ಅದು ಎಂದೂ ಅಳಿದು ಹೋಗುವುದಕ್ಕಿದ್ದದ್ದಲ್ಲ. ನೀವು ಅನ್ಯೋನ್ಯರಾಗಿಯೇ ಇರಬೇಕು ಎನ್ನುವುದು ನಮ್ಮ ಆಶಯವೇ ಹೌದು. ಅವಳ ಪಾತಿವ್ರತ್ಯದ ಪ್ರತೀಕವಾಗಿ ಪ್ರಪಂಚಮುಖಕ್ಕೆ ಪಾಠರೂಪವಾಗಿ ಏನಾದ್ರೂ ಒಂದನ್ನು ನಾವು ಕೊಡ್ಲೇಬೇಕಲ್ವೇ? ಹೌದು, ಸಂಕೇತವಾಗಿ ಏನನ್ನು ಕೊಡುವುದು? ಏನನ್ನು ಕೊಡುವ? ಹೀಗೆ ಮಾಡೋಣ. ಏನು? ಅವಳು ನೀನು ಜೊತೆಯಾಗಿದ್ದವರಲ್ವೇ, ಮುಂದಕ್ಕೂ ಹಾಗೆ ಇರಬೇಕು. ಮುಂದೆ ಸಚ್ಚರಿತೆ ಪಾವನೆಯಾದವಳ ನಾಮವೋ ವೃಂದೆ ಸಚ್ಚರಿತೆ ಪಾವನೆಯಾದವಳ ನಾಮ ಎಂದಿಗೂ ಮರೆಯದಂದದಲ್ಲಿ ಮುಂದೆ ತುಳಸಿಯಾಗುತ್ತೆಲ್ಲ ಪವಿತ್ರತೆಯಿಂದ ನಿಂದಿರಲಿ ಲೋಕದಲ್ಲಿ. ಲಕ್ಷ್ಮೀ ಸ್ವಾಮಿ, ನಿನ್ನ ಹಾಗೂ ವೃಂದೆಯ ಸ್ನೇಹಾಚಾರ ಶಾಶ್ವತವಾಗಿ ಉಳಿಯಬೇಕು ಅಂತಾದರೆ ನೀನೇ ಕಟ್ಟೆಯಾಗಿರಬೇಕು, ಆಕೆಯೇ ತುಳಸಿಯಾಗಿರಬೇಕು. ಈ ತುಳಸಿಯ ಆದಿ ಮಧ್ಯ ಅಂತ್ಯಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಾದಂತಹ ನಮ್ಮ ಸಾನ್ನಿಧ್ಯವಿರುತ್ತದೆ. ಶಾಖೋಪಶಾಖೆಗಳಲ್ಲಿ ಮಾತ್ರವಲ್ಲ, ದಳಗಳಲ್ಲಿ 33 ಕೋಟಿ ದೇವತೆಗಳ ಸಾನ್ನಿಧ್ಯವಿರುತ್ತದೆ. ಅಷ್ಟೇ ಅಲ್ಲ, ಈ ತುಳಸಿ ಎನ್ನುವುದು ನನಗೆ ಅತ್ಯಂತ ಪ್ರಿಯವಾದುದು. ಇದರಿಂದ ನನ್ನನ್ನು ಅರ್ಚಿಸಿದವರ ಇಷ್ಟಾರ್ಥವೂ ಸಿದ್ಧಿಸಲಿದೆ. ಸುಮಂಗಳಿಯರು ದಿನಂಪ್ರತಿಯಲ್ಲೂ ಈ ತುಳಸಿಯನ್ನು ಕಟ್ಟೆಯನ್ನು ಪೂಜಿಸುತ್ತಾ ಬಂದರುಂತಾದರೆ ಅವರ ಬದುಕಿನ ಬಹುಪಾಲು ಬಯಕೆಯು ಈಡೇರುತ್ತದೆ. ಇದು ಲೋಕದಲ್ಲಿ ಸಿದ್ಧವಾಗಿ ಉಳಿಯಲಿ, ಆಗಲಿ. ವೃಂದೆಯ ಪಾತಿವೃತ್ಯ ಸ್ಥಾಯಿಯಾಗಲಿ. ಆದ್ದರಿಂದ ಸಿರಿ ಮತ್ತು ತುಳಸಿ ಈರುವರೂ ಒಟ್ಟಾದಂತಹ ಈ ಸನ್ನಿವೇಶಕ್ಕೆ ಶ್ರೀ ತುಳಸಿ ಎನ್ನುವ ಬಿರುದೇ ಸಲ್ಲುತ್ತದೆ. ಸರಿ ಸ್ವಾಮಿ. ಮಂಗಲ ಜಯ ಜಯ ಶ್ರೀ ತುಳಸಿಗೆ, ಮಂಗಲ ಜಯ ಜಯ ಶ್ರೀರಮೆಗೆ, ಮಂಗಲ ಜಯ ಜಯ ಜಲಜ ಸಂಭವಗೆ, ಮಂಗಲ ಜಯ ಜಯ ನರಹರಿಗೆ, ಮಂಗಲ ಜಯ ಜಯ ಮಂಗಲ ಜಯ ಜಯ ಮಂಗಲ ಜಯ ಜಯ ಪರಮೇಶನಿಗೆ, ಮಂಗಲ ಜಯ ಜಯ ಜಗದಾಧಾರಗೆ, ಮಂಗಲ ಜಯ ಜಯತು ಜಯತು